सिया राम जय राम। ಜೈ ಶ್ರೀರಾಮ್. ಮೊದಲನೆಯ ಸರ್ಗ. ಹನುಮಂತನು ಸಮುದ್ರವನ್ನು ದಾಟಿದ್ದು, ಮಾರ್ಗಮಧ್ಯದಲ್ಲಿ ಮೈನಾಕನಿಂದ ಸ್ವಾಗತ, ಸುರಸೆಯ ಪರಾಜಯ, ಸಿಂಹಿಕೆಯ ವಧೆ, ಲಂಕೆಯ ಸೌಂದರ್ಯ ವೀಕ್ಷಣೆ. ಶತ್ರುಮರ್ದನನಾದ ಹನುಮಂತನು ಜಾಂಬವಂತನ ಪ್ರೋತ್ಸಾಹದಿಂದ ತನ್ನ ಮಹೋನ್ನತವಾದ ಬಲವನ್ನು ನೆನಪಿಸಿಕೊಂಡು ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯ ಸುಳಿವನ್ನು ಹುಡುಕುವ ಉದ್ದೇಶದಿಂದ ಚಾರಣಾದಿ ದೇವತೆಗಳು ಸಂಚರಿಸುವ ವಾಯುಮಾರ್ಗದಿಂದ ಪಯಣಿಸಲು ಯೋಚಿಸಿದನು. ಆಗ ಪವನಸುತನು ಅತ್ಯಂತ ಕ್ಲಿಷ್ಟಕರವಾದ ಹಾಗೂ ಎಣೆಯೇ ಇಲ್ಲದ ಕಾರ್ಯ ಮಾಡಲು ನಿಶ್ಚಯಿಸಿ ತಲೆ ಮತ್ತು ಕುತ್ತಿಗೆಯನ್ನು ಮೇಲಕ್ಕೆತ್ತಿ ನೆಟ್ಟಗೆ ದೃಢವಾಗಿ ನಿಂತಿದ್ದ ಅವನು ವೃಷಭಗಳ ರಾಜನಂತೆ ಶೋಭಿಸುತ್ತಿದ್ದನು. ಅಷ್ಟು ಧೀರನೂ ಮಹಾಬಲಶಾಲಿಯೂ ಆದ ಕೇಸರಿತನೆಯನು ವಜ್ರ ವೈಢೂರ್ಯದಂತೆ ಶೋಭಾಯಮಾನವಾಗಿದ್ದನು. ಬಹಳ ಮೃದುವಾದ, ಅತ್ಯಂತ ಶುಭ್ರವಾದ, ಅಗಾಧವಾದ ಜಲರಾಶಿಯ ವಾಯುಸ್ಪರ್ಶದಿಂದ ಹೊರಹೊಮ್ಮುವ ತರಂಗಗಳಿಂದ ಶೋಭಾಯಮಾನವಾಗಿರುವ ಆ ಹಸಿರು ವರ್ಣದ ಹುಲ್ಲಿನ ಮೈದಾನದಲ್ಲಿ ತನ್ನ ಮುಂದಿನ ಕಾರ್ಯದ ಬಗ್ಗೆ ಆಲೋಚಿಸುತ್ತಾ ಅತ್ತಿಂದಿತ್ತ ಸುತ್ತಾಡಿದನು. ಅತ್ಯಂತ ಬುದ್ಧಿಶಾಲಿಯಾದ ಹನುಮಂತನು ಮದವೇರಿದ ಕೇಸರಿಯಂತೆ ಸಂಭ್ರಮಿಸಿದನು. ಅವನು ಹಾಗೆ ಅಡ್ಡಾಡುತ್ತಿರುವಾಗ ಅವನ ಉಬ್ಬಿದ ಎದೆಗೆ ಎದುರಾಗಿ ಸಿಕ್ಕ ಬಹುಸಂಖ್ಯೆಯ ಮರಗಿಡಗಳು ಮುರಿದು ಬಿದ್ದವು. ಅವನು ಅತ್ಯಂತ ವೇಗವಾಗಿ ಹೋಗುತ್ತಿರುವಾಗ ಪಕ್ಷಿಗಳು ಭಯಭೀತವಾಗಿ ಎಲ್ಲಾ ದಿಕ್ಕುಗಳಲ್ಲಿ ಹರಡಿ ಹಾರಿ ಹೋಗುತ್ತಿದ್ದವು. ಅವನು ಹೋಗುತ್ತಿರುವ ರಭಸಕ್ಕೆ ಅನೇಕ ಮೃಗಗಳು ಅವನ ಕಾಲ್ತುಳಿತಕ್ಕೆ ಸಿಕ್ಕಿ ಸತ್ತು ಹೋದವು. ಹನುಮಂತನು ಹೋಗುತ್ತಿದ್ದ ಪರ್ವತವು ತನ್ನ ಸಹಜ ಗುಣಕ್ಕನುಸಾರವಾದ ಕಪ್ಪು, ಕೆಂಪು, ಹಸಿರು, ಎಣ್ಣೆಗೆಂಪು, ಬಿಳಿ ಹಾಗೂ ನೀಲಿ ಬಣ್ಣಗಳ ಲೋಹಗಳಿಂದ ಶೃಂಗರಿಸಲ್ಪಟ್ಟಿತ್ತು. ಅಲ್ಲಿ ದೇವತೆಗಳಿಗೆ ಸರಿ ಸಮಾನರಾದ ತಮಗೆ ಇಷ್ಟವಾದಂತಹ ರೂಪಗಳನ್ನು ಧರಿಸುವ ಶಕ್ತಿಯುಳ್ಳ, ಅಂದರೆ ಕಾಮರೂಪಿಗಳಾದ ಯಕ್ಷ, ಗಂಧರ್ವ, ಕಿನ್ನರರು, ಸರ್ಪಗಳು ಮತ್ತು ಗಜ ಸಮೂಹಗಳಿಂದಲೂ ಒಡಗೂಡಿದ್ದ ಆ ಮಹೇಂದ್ರಗಿರಿಯ ಮುಗ್ಗಲು ಪ್ರದೇಶದಲ್ಲಿ ನಿಂತಿದ್ದ ಪವನಜನು ಆ ಅಗಾಧ ಜಲರಾಶಿಯ ಮಧ್ಯದಲ್ಲಿರುವ ಒಂದು ಭೀಮಾಕಾರದ ಆನೆಯಂತೆ ಶೋಭಿಸುತ್ತಿದ್ದನು. ನಂತರ ಹನುಮಂತನು ಸೂರ್ಯ, ಮಹೇಂದ್ರ, ವಾಯುದೇವರಿಗೆ ಹಾಗೂ ಬ್ರಹ್ಮದೇವರೇ ಅಲ್ಲದೆ ಬೇರೆ ಬೇರೆ ದೇವತೆಗಳಿಗೂ ಜೊತೆಗೆ ಭೂತ ಸಮೂಹಗಳಿಗೂ ಕೈಜೋಡಿಸಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗಲು ನಿರ್ಧರಿಸಿದನು. ಸಕಲ ಕಾರ್ಯವನ್ನು ಮಾಡಲು ಸಮರ್ಥನಾದ ಮಾರುತಿಯು ಪೂರ್ವಾಭಿಮುಖವಾಗಿ ನಿಂತು ತನ್ನ ಜನ್ಮದಾತನಾದ ವಾಯುದೇವರಿಗೆ ಪುನಃ ನಮಸ್ಕರಿಸಿದನು. ದಕ್ಷಿಣ ದಿಕ್ಕಿನಲ್ಲಿರುವ ಸಾಗರವನ್ನು ಲಂಘಿಸುವ ಉದ್ದೇಶದಿಂದ ಎತ್ತರವಾಗಿ ಬೆಳೆಯಲಾರಂಭಿಸಿದನು. ಹನುಮಂತನು ಲಂಘಿಸುತ್ತಲೇ ಸಮುದ್ರವನ್ನು ದಾಟಬೇಕೆಂದು ದೃಢವಾಗಿ ನಿರ್ಧರಿಸಿದ ಕಾರಣ ಶ್ರೀ ರಘುವರನ ಕಾರ್ಯವನ್ನು ಸಫಲಗೊಳಿಸಲು ನಿರ್ದಿಷ್ಟ ಕಾಲದಲ್ಲಿ ಸಾಗರವು ಉಕ್ಕೇರುವಂತೆ ಅವನ ದೇಹವು ಉಬ್ಬುಬ್ಬಿ ಬೆಳೆಯುತ್ತಿರುವುದನ್ನು ಕಪಿನಾಯಕರೆಲ್ಲರೂ ಮೂಕವಿಸ್ಮಿತರಾಗಿ ವೀಕ್ಷಿಸಿದರು. ಸಮುದ್ರವನ್ನು ಯಾವ ಶ್ರಮವೂ ಇಲ್ಲದೆ ನಿರಾಯಾಸವಾಗಿ ದಾಟುವುದಕ್ಕೆಂದೇ ಮಾರುತಿಯು ಎಲೆಮೀರಿ ಬೆಳೆದು ನಿಂತನು. ಹಾರುವ ತನ್ನ ಕಾರ್ಯದಲ್ಲಿ ದೃಢಮನಸ್ಕನಾಗಿ ನಿರತನಾಗಿರುವ ಅವನು ಮಹೇಂದ್ರ ಪರ್ವತವನ್ನು ತನ್ನ ಕೈಕಾಲುಗಳಿಂದ ಬಲವಾಗಿ ಅದುಮಿದನು. ವಾನರೇಶ್ವರನು ಆ ಪರ್ವತವನ್ನು ಬಲವಾಗಿ ಅದುಮಿದ ಕಾರಣ ಅದು ಸ್ವಲ್ಪ ಹೊತ್ತಿನ ತನಕ ಅಲ್ಲಾಡುತ್ತಲೇ ಇತ್ತು. ಆದ ಕಾರಣ ವೃಕ್ಷಗಳ ತುದಿಯಲ್ಲಿ ಅರಳಿದ್ದ ಪುಷ್ಪಗಳೆಲ್ಲ ಕೆಳಗೆ ಉದುರಿ ಬಿದ್ದವು. ಆಗ ಕೆಳಗೆ ಉದುರಿದ ಸುಗಂಧ ಭರಿತವಾದ ಪುಷ್ಪಗಳ ರಾಶಿಯಿಂದ ಆ ಪರ್ವತವು ಮುಚ್ಚಿ ಹೋಯಿತು. ತತ್ಕ್ಷಣಕ್ಕೆ ಅದು ಹೂವಿನದೇ ಪರ್ವತವೋ ಎಂಬಂತೆ ಭಾಸವಾಗುತ್ತಿತ್ತು. ಮಹಾಶೂರನು ಬಲಶಾಲಿಯೂ ಆದ ಆ ಮಾರುತಿಯಿಂದ ಅಮುಕಲ್ಪಟ್ಟ ಆ ಪರ್ವತವು ಮದವೇರಿದ ಗಜವು ತನ್ನ ಕಪೋಲ ಪ್ರದೇಶದಿಂದ ಮದೋದಕವನ್ನು ಸುರಿಸುವಂತೆ ಎಲ್ಲಾ ಕಡೆಗಳಿಂದಲೂ ನೀರನ್ನು ಹೊರಚೆಲ್ಲಿತು. ಮಹಾಶಕ್ತಿಶಾಲಿಯಾದ ಹನುಮಂತನ ಆ ಕೈಕಾಲುಗಳಿಂದ ಒತ್ತಲ್ಪಟ್ಟ ಮಹೇಂದ್ರ ಪರ್ವತವು ತನ್ನಲ್ಲಿ ಹುದುಗಿದ್ದ ಬೆಳ್ಳಿ, ಬಂಗಾರ, ಕಬ್ಬಿಣ ಇತ್ಯಾದಿ ಲೋಹಗಳೆಲ್ಲವನ್ನು ಹೊರಹಾಕಿತು. ಮಹಾ ಅಗ್ನಿಯ 7 ಅಗ್ನಿಯ ಜ್ವಾಲೆಯಲ್ಲಿನ ಮಧ್ಯದ ಜ್ವಾಲೆಯಾದ ಸುಲೋಹಿತದಿಂದ ಧೂಮವು ಹೊರಹೊಮ್ಮುವಂತೆ ಮಾರುತಿಯಿಂದ ಅಮುಕಲ್ಪಟ್ಟ ಆ ಮಹೇಂದ್ರಗಿರಿಯಲ್ಲಿನ ಲೋಹ ಶಿಲ್ಪಗಳಿಂದ ತುಂಬಿರುವ ದೊಡ್ಡ ದೊಡ್ಡ ಅಗಾಧವಾದ ಬಂಡೆಗಳು ಸಿಡಿದು ಪುಡಿಪುಡಿಯಾಗಿ ಬಿದ್ದವು. ಅಂದರೆ ಪರ್ವತದ ಬಂಡೆಗಳ ತಿಕ್ಕಾಟದಿಂದ ಉಂಟಾಗುವ ಅಗ್ನಿಯಿಂದ ಬೆಂದು ಹೋದ ಆ ಪರ್ವತದಿಂದ ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳು ಕರಗಿ ನೀರಾಗಿ ಹರಿಯಲಾರಂಭಿಸಿದವು. ಮಾರುತಿಯಿಂದ ಅಮುಕಲ್ಪಟ್ಟ ಪರ್ವತವು ನಡುಗಿದಾಗ ಆ ಪರ್ವತದ ಗುಹೆಯೊಳಗಿದ್ದ ಸಕಲ ಪ್ರಾಣಿಗಳು ತೊಂದರೆಗೊಳಗಾದವು.
ಆಗ ಅವು ಎಲ್ಲ ಕಡೆಗಳಿಂದಲೂ ಕೆಟ್ಟ ಧ್ವನಿಗಳಿಂದ ಕೂಗಲಾರಂಭಿಸಿದವು. ಪರ್ವತವು ಅದುರಿದ ಕಾರಣ ಗವಿ ಗುಹೆಗಳಲ್ಲಿ ವಾಸಿಸುತ್ತಿದ್ದ ಸಕಲ ಪ್ರಾಣಿಗಳು ಭಯಭೀತವಾಗಿ ದುಃಖಿತ ಸ್ವರಗಳಿಂದ ಕೂಗತೊಡಗಿದವು. ಆ ರೋದನ ಧ್ವನಿಯು ಭೂಮಂಡಲ ಉಪವನಗಳಲ್ಲದೆ ದಶದಿಕ್ಕುಗಳಿಗೂ ಪಸರಿಸಿತು. ಸುಸ್ಪಷ್ಟವಾಗಿ ಗೋಚರಿಸುವ ಸ್ವಸ್ತಿಕ ಲಕ್ಷಣಗಳ ಸಹಿತ ಭಾರೀ ಭಾರೀ ಹೆಡೆಗಳನ್ನು ಹೊಂದಿದ್ದ ದೊಡ್ಡ ದೊಡ್ಡ ನಾಗಗಳು ಪರ್ವತದ ಕಂಪನದಿಂದ ರೋಷಗೊಂಡು ತಮ್ಮ ತಮ್ಮ ಮುಖಗಳಿಂದ ತೀಕ್ಷ್ಣವಾದ ವಿಷಾಗ್ನಿಯನ್ನು ಕುಕ್ಕುತ್ತಾ ತಮ್ಮ ತಮ್ಮ ಚೂಪಾದ ವಿಷಭರಿತ ಹಲ್ಲುಗಳಿಂದ ಬಂಡೆಗಳನ್ನೇ ಕಚ್ಚುತ್ತಿದ್ದವು. ಆ ಭಯಂಕರ ವಿಷಭರಿತ ಸರ್ಪಗಳಿಂದ ಕಚ್ಚಲ್ಪಟ್ಟ ಆ ಮಹೇಂದ್ರ ಪರ್ವತದ ದೊಡ್ಡ ದೊಡ್ಡ ಬಂಡೆಗಳು ಅಗ್ನಿಯಿಂದ ಪ್ರಕಾಶನಗೊಂಡು ಜ್ವಾಜ್ವಲ್ಯಮಾನವಾಗಿ ಉರಿಯುತ್ತಾ ಒಂದೇ ಕ್ಷಣದಲ್ಲಿ ಸಹಸ್ರಾರು ಚೂರು ಚೂರುಗಳಾಗಿ ಹೋದವು. ಆಗ ಪರ್ವತದಲ್ಲಿ ಹುಟ್ಟಿ ಬೆಳೆದಂತಹ ಘೋರಾತಿ ಘೋರ ವಿಷವನ್ನೂ ಸಹ ಹೋಗಲಾಡಿಸಲು ಶಕ್ತಿಯುತವಾಗಿದ್ದ ಔಷಧಿಯುಕ್ತ ಬಳ್ಳಿಗಳ ಸಮೂಹಗಳೂ ಸಹ ರೋಷಗೊಂಡ ಸರ್ಪಗಳ ವಿಷವನ್ನು ಶಾಂತಗೊಳಿಸಲು ಅಸಮರ್ಥವಾದವು. ಅಲ್ಲಿನ ಗುಹೆಗಳಲ್ಲಿ ಆಶ್ರಯ ಪಡೆದಿದ್ದ ಮುನಿಗಳು ಯಾವುದೋ ಬಲಶಾಲಿಗಳಾದ ಪ್ರಾಣಿಗಳಿಂದ ಈ ಮಹೇಂದ್ರ ಪರ್ವತವು ಒಡೆಯಲ್ಪಡುತ್ತಿದೆ ಎಂದು ಯೋಚಿಸಿದರು ಹಾಗೂ ಭೀತಿಯಿಂದ ಅಲ್ಲಿಂದ ವೇಗವಾಗಿ ಹೊರಟು ಹೋದರು. ವಿದ್ಯಾಧರರು ಭಯದಿಂದ ತಮ್ಮ ಸ್ತ್ರೀಗಣಗಳೊಡನೆ ಆಕಾಶದತ್ತ ಹಾರಿದರು. ಆ ವಿದ್ಯಾಧರರು ಸುವರ್ಣ ಪಾತ್ರೆಗಳನ್ನು, ಅತ್ಯಮೂಲ್ಯವಾದ ಭೋಜನ ಪರಿಕರಗಳನ್ನು, ಹೇಮ ಕಲಶಗಳನ್ನು ಅಂಜಿಕೆಯಿಂದ ಅಲ್ಲೇ ಬಿಟ್ಟು ಹೋದರು. ಅವರು ಅನೇಕ ರೀತಿಯ ಲೇಹಗಳನ್ನು, ವಿವಿಧ ಬಗೆಯ ಭಕ್ಷ್ಯಗಳನ್ನು, ಚೆನ್ನಾಗಿ ಪಕ್ವಗೊಂಡ ನಾನಾ ಬಗೆಯ ಮಧುರವಾದ ರಸಫಲಗಳನ್ನು, ಎತ್ತಿನ ಚರ್ಮದಿಂದ ತಯಾರಿಸಲ್ಪಟ್ಟ ಗುರಾಣಿಗಳನ್ನು, ಸುವರ್ಣ ಹಿಡಿಗಳನ್ನು ಹೊಂದಿದ್ದ ಕತ್ತಿಗಳನ್ನು ತ್ಯಜಿಸಿ ಗಗನಕ್ಕೆ ಹಾರಿದರು. ಆ ವಿದ್ಯಾಧರರು ಕಂಠಾಭರಣಗಳನ್ನು, ರಕ್ತವರ್ಣದ ಪುಷ್ಪಮಾಲೆಗಳನ್ನು ಹಾಕಿಕೊಂಡು ಸುವಾಸನಾ ಭರಿತ ಗಂಧವನ್ನು ಲೇಪಿಸಿಕೊಂಡಿದ್ದರು. ಕೆಂಪು ಕಣ್ಣುಳ್ಳವರು, ತಾವರೆಯಂತಹ ನೇತ್ರವುಳ್ಳವರೂ ಆಗಿದ್ದ ವಿದ್ಯಾಧರರು ಪಾನ ಭೂಮಿಯಲ್ಲಿ ಮಧ್ಯಾಸವನಗಳನ್ನು ಪಾನ ಮಾಡುತ್ತಾ ಆನಂದಭರಿತರಾಗಿದ್ದರು. ಆದರೆ ಈ ಸಮಯದಲ್ಲಿ ಅತ್ಯಂತ ಭಯಭೀತರಾಗಿ ಗಗನಕ್ಕೆ ಹಾರಿದರು. ಕಾಲ್ಗೆಜ್ಜೆಗಳನ್ನು, ತೋಳ್ಬಳೆಗಳನ್ನು ಧರಿಸಿದ್ದ ವಿದ್ಯಾಧರ ಸ್ತ್ರೀಯರು ಮಾರುತಿಯ ಅಗಾಧವಾದ ಆಕಾರವನ್ನು, ಪರ್ವತವನ್ನೇ ನಡುಗಿಸುತ್ತಿದ್ದ ಅವನ ನಡುಗೆಯ ವ್ಯವಸ್ಥೆಯನ್ನು ವೀಕ್ಷಿಸುತ್ತಾ ಆಶ್ಚರ್ಯಚಕಿತರಾಗಿ ಮುಗುಳ್ನಗೆ ಬೀರುತ್ತಾ ತಮ್ಮ ತಮ್ಮ ಪ್ರೇಮಿಗಳೊಂದಿಗೆ ಆಕಾಶದಲ್ಲಿ ನಿಂತಿದ್ದರು. ಈ ರೀತಿಯಾಗಿ ವಿದ್ಯಾಧರರು ಮಹರ್ಷಿಗಳು ಯಾವ ಆಧಾರವಿಲ್ಲದೆ ಗಗನ ಮಾರ್ಗದಲ್ಲಿ ನಿಂತುಕೊಂಡಿದ್ದರು. ತಮ್ಮ ಅದ್ಭುತವಾದ ವಿದ್ಯೆಯನ್ನು ಪ್ರದರ್ಶನ ಮಾಡುತ್ತಾ ನಿಂತಿದ್ದರು ಹಾಗೂ ತಾವು ತ್ಯಜಿಸಿ ಬಂದ ಮಹೇಂದ್ರ ಪರ್ವತವನ್ನು ಆಶ್ಚರ್ಯಭರಿತವಾಗಿ ನೋಡುತ್ತಿದ್ದರು. ಆ ಬಳಿಕ ಅವರು ತಮ್ಮ ಹಾಗೆಯೇ ಗಗನ ಮಾರ್ಗದಲ್ಲಿ ನಿಂತಿದ್ದ ಶುದ್ಧಾಂತಕರಣರಾದ ಋಷಿಮುನಿಗಳು, ಸಿದ್ಧ ಚಾರಣರು ಆಡುತ್ತಿದ್ದ ಮಾತುಗಳನ್ನು ಕೇಳಿದರು. ಪರ್ವತಾಕಾರನಾದ ಮಾರುತಾತ್ಮಜನೂ ಹಾಗೂ ಅತ್ಯಂತ ವೇಗಶಾಲಿಯೂ ಆದ ಹನುಮಂತನು ವರುಣನ ವಾಸಸ್ಥಾನವಾದ ಈ ಸಾಗರವನ್ನು ಲಂಘಿಸಲು ನಿರ್ಧರಿಸಿದನು. ಶ್ರೀರಾಮನಿಗಾಗಿ ಮತ್ತು ವಾನರ ಶ್ರೇಷ್ಠನಾದ ಸುಗ್ರೀವನ ಅಪ್ಪಣೆಯಂತೆ ಈ ಕೆಲಸವನ್ನು ಮಾಡಬೇಕೆಂದು ಬಯಸಿದ್ದಾನೆ. ಇವನು ಅತ್ಯಂತ ಕ್ಲಿಷ್ಟಕರವಾದ ಈ ಸಮುದ್ರದ ಆಚೆಯ ದಡವನ್ನು ಸೇರಲು ಇಚ್ಛಿಸಿರುವನು. ಈ ರೀತಿ ಸ್ವಚ್ಛ ಆಕಾಶದಲ್ಲಿ ನಿಂತಿದ್ದ ತಪಸ್ವಿಗಳು ಹಾಗೂ ಸಿದ್ಧ ಚಾರಣರು ಆಡುತ್ತಿದ್ದ ವಚನಗಳನ್ನು ಆಲಿಸಿ ವಿದ್ಯಾಧರರು ಉತ್ಸುಕಾಭರಿತರಾಗಿ ಮಹೇಂದ್ರ ಪರ್ವತದಲ್ಲಿದ್ದ ವಾನರ ಶ್ರೇಷ್ಠನಾದ ಮಾರುತಿಯನ್ನು ನೋಡುತ್ತಿದ್ದರು. ಆಗ ಹನುಮಂತನು ಬೃಹದಾಕಾರದ ಪರ್ವತದಂತೆ ಕಾಣುತ್ತಿದ್ದನು. ಅವನ ದೇಹದ ಕೋಟಿ ರೋಮಗಳು ನೆಟ್ಟಗೆ ಸೆಟೆದು ನಿಂತಿದ್ದವು. ಒಂದು ಬಾರಿ ತನ್ನ ಮೈಯನ್ನು ಜೋರಾಗಿ ಕೊಡುವಿ ಪ್ರಳಯಕಾಲದ ಮೇಘವು ಘರ್ಜಿಸುವಂತೆ ಒಂದು ಭಯಂಕರ ಧ್ವನಿಯನ್ನು ಮಾಡಿದನು. ಹಾರಲು ಸಿದ್ಧನಾದ ಮಾರುತಿಯು ಕ್ರಮಬದ್ಧವಾಗಿ ಅನುಪೂರ್ವವಾಗಿ ವೃತ್ತಾಕಾರವಾಗಿ ಸುತ್ತಿಕೊಂಡಿದ್ದ ಮತ್ತು ರೋಮಭರಿತವಾದ ತನ್ನ ಬಾಲವನ್ನು ಪಕ್ಷಿರಾಜನಾದ ಗರುಡನು ಉರಗವನ್ನು ಎಸೆಯುವಂತೆ ಆಕಾಶದತ್ತ ಮೇಲಕ್ಕೆ ಎಸೆದನು. ಆ ವಾನರೇಶ್ವರನು ತನ್ನೆರಡೂ ತೋಳುಗಳನ್ನು ಸ್ಥಿರಗೊಳಿಸಿಕೊಂಡನು. ಸೊಂಟದ ಮೇಲೆ ತನ್ನ ದೇಹದ ಭಾರವನ್ನು ಇಟ್ಟನು. ಚರಣಗಳನ್ನು ಬಗ್ಗಿಸಿಕೊಂಡನು. ಸಕಲ ಶುಭ ಲಕ್ಷಣಗಳಿಂದೊಡಗೂಡಿದ ಮಾರುತಿಯು ತನ್ನ ಭುಜಗಳನ್ನು ಸ್ವಲ್ಪ ಮಡಿಸಿಕೊಂಡು ಕತ್ತನ್ನು ಚಿಕ್ಕದು ಮಾಡಿಕೊಂಡನು. ತಾನು ಹಾರುವುದಕ್ಕೆ ಪ್ರಮುಖವಾಗಿ ಬೇಕಾಗುವ ತೇಜಸ್ಸು, ಸತ್ವ ಹಾಗೂ ಬಲ ಪರಾಕ್ರಮಗಳನ್ನು ತನ್ನಲ್ಲಿ ಸಮಾವೇಶಗೊಳಿಸಿಕೊಂಡನು. ಊರ್ಧ್ವ ದೃಷ್ಟಿ ಹೊಂದಿದ್ದ ಪವನಜನು ದೂರದಿಂದಲೇ ಒಮ್ಮೆ ತಾನು ಕ್ರಮಿಸಬೇಕಾಗಿದ್ದ ಮಾರ್ಗವನ್ನು ಅವಲೋಕಿಸಿದನು.
ಮತ್ತೊಮ್ಮೆ ಆಕಾಶದ ಕಡೆಗೂ ವೀಕ್ಷಣೆ ಮಾಡಿದನು. ಸಮುದ್ರವನ್ನು ಲಂಘಿಸುವ ಸಲುವಾಗಿ ತನ್ನ ಪ್ರಾಣವನ್ನು ಹೃದಯದಲ್ಲಿ ನಿರೋಧಗೊಳಿಸಿದನು, ಅಂದರೆ ಉಸಿರನ್ನು ಬಿಗಿ ಹಿಡಿದನು. ಈ ರೀತಿಯಾಗಿ ಹಾರಲು ತಯಾರಾಗಿ ನಿಂತ ವಾನರಶ್ರೇಷ್ಠನಾದ ಮಹಾಶೂರನಾದ ಮಾರುತಿಯು ಕಾಲುಗಳನ್ನು ನೆಲದ ಮೇಲೆ ಸ್ಥಿರವಾಗಿ ಊರಿದನು. ಎರಡೂ ಕರ್ಣಗಳನ್ನು ಹಿಂಭಾಗಕ್ಕೆ ಮಡಿಸಿಕೊಂಡು ಪರ್ವತದ ಕೆಳಭಾಗದಲ್ಲಿ ನಿಂತಿದ್ದ ಅಂಗದ ಹಾಗೂ ವಾನರರ ಗುಂಪಿಗೆ ಹೀಗೆ ಹೇಳಿದನು: ವಾನರ ಶ್ರೇಷ್ಠರೇ, ಶ್ರೀರಾಘವನು ಬಿಡುವ ವಾಯುವೇಗಕ್ಕೆ ಸಮನಾದ ಶರದಂತೆ ರಾವಣನು ಪಾಲಿಸುತ್ತಿರುವ ಲಂಕಾನಗರಿಗೆ ವೇಗವಾಗಿ ಹೋಗುತ್ತಿರುವೆ. ಅಲ್ಲಿ ಜನಕಾತ್ಮಜೆಯಾದ ಸೀತಾದೇವಿಯನ್ನು ಕಾಣದೆ ಹೋದರೆ ನಾನು ಅಷ್ಟೇ ಶರವೇಗದಿಂದ ಸುರಲೋಕಕ್ಕೆ ಹೋಗುತ್ತೇನೆ. ಅಷ್ಟೇ ಶ್ರಮ ವಹಿಸಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಯೂ ಸೀತಾಮಾತೆಯನ್ನು ಕಾಣದಿದ್ದರೆ ನಾನು ಮತ್ತೊಮ್ಮೆ ಲಂಕಾಪಟ್ಟಣಕ್ಕೆ ಹೋಗಿ ರಾಕ್ಷಸ ರಾಜನಾದ ರಾವಣನನ್ನು ಬಂಧಿಸಿ ಇಲ್ಲಿಗೆ ಕರೆತರುತ್ತೇನೆ. ಆದರೆ ನಾನು ಅಷ್ಟು ನಿರಾಶನಾಗುವ ಅವಶ್ಯಕತೆ ಇಲ್ಲ. ಸಕಲ ರೀತಿಯಿಂದಲೂ ನಾನು ನನ್ನ ಕಾರ್ಯದಲ್ಲಿ ಸಂಪೂರ್ಣ ಸಫಲತೆ ಹೊಂದಿಯೇ ಸೀತಾಮಾತೆಯೊಡನೆ ಇಲ್ಲಿಗೆ ಬರುತ್ತೇನೆ. ಲಂಕಾನಗರಿಯಲ್ಲಿ ಸೀತಾಮಾತೆಯನ್ನು ಹುಡುಕಲು ಒಂದು ವೇಳೆ ಸಫಲನಾಗದಿದ್ದರೆ ನಾನು ಲಂಕೆಯನ್ನೇ ಕಿತ್ತು ರಾವಣನ ಸಹಿತ ಇಲ್ಲಿಗೆ ಹಿಂದಿರುಗುತ್ತೇನೆ. ಆದ ಕಾರಣ ನೀವೆಲ್ಲರೂ ನಿಶ್ಚಿಂತೆಯಿಂದಿರಿ ಎಂದು ಹೇಳಿ ವಾನರೋತ್ತಮನಾದ ಮಾರುತಿಯು ಕಪಿ ಸಮೂಹಕ್ಕೆ ಭರವಸೆಯನ್ನಿತ್ತನು. ಮಹಾಬಲವಂತನಾದ ಕಪೀಶ್ವರನು ಮುಂದೆ ಒದಗಬಹುದಾದಂತಹ ವಿಘ್ನಗಳನ್ನು ಗಣನೆಗೆ ತಾರದೆ ಅತಿ ವೇಗದಿಂದ ಮೇಲಕ್ಕೆ ಹಾರಿದನು. ಆಗ ಮಾರುತಿಯು ತನ್ನನ್ನು ಗರುಡನೆಂದೇ ತಿಳಿದನು. ಅವನು ಅಷ್ಟು ವೇಗದಿಂದ ಮೇಲಕ್ಕೆ ನೆಗೆದ ಭರಕ್ಕೆ ಪರ್ವತದ ಮೇಲಿದ್ದ ಎಲ್ಲಾ ಮರಗಳು ಬುಡ ಸಮೇತ ಕಿತ್ತು ಎಲ್ಲಾ ದಿಕ್ಕುಗಳಿಂದ ಮಾರುತಿಯನ್ನೇ ಹಿಂಬಾಲಿಸಿದವು. ಮದಿಸಿದ ಬಕಗಳಿಂದಲೂ ನೀರ್ಕೋಳಿಗಳಿಂದಲೂ ಹಾಗೂ ಅತಿಯಾದ ಪುಷ್ಪಗಳಿಂದ ತುಂಬಿದ ವೃಕ್ಷಗಳನ್ನು ಅತ್ಯಂತ ವೇಗದಿಂದ ಹಾರಿಸಿಕೊಂಡು ಹನುಮಂತನು ಆಕಾಶದಲ್ಲಿ ಪಯಣಿಸಿದನು. ದೀರ್ಘ ಪ್ರಯಾಣಕ್ಕೆಂದು ಹೊರಟಿರುವ ಸ್ವಬಂಧು ಒಬ್ಬನನ್ನು ಅವನ ಬಾಂಧವರು ಸ್ವಲ್ಪ ದೂರದವರೆಗೆ ಅವನನ್ನು ಹಿಂಬಾಲಿಸುವಂತೆ ಮಾರುತಿಯು ವೇಗದಿಂದ ಬುಡ ಸಮೇತವಾಗಿ ಕಿತ್ತು ಬಂದ ವೃಕ್ಷಗಳು ಅನತಿ ದೂರದವರೆಗೆ ವಾನರ ಶ್ರೇಷ್ಠನಾದ ಹನುಮಂತನನ್ನು ಹಿಂಬಾಲಿಸಿದವು. ಮಹೇಂದ್ರನಿಗೆ ಹೆದರಿ ಪರ್ವತಗಳು ಸಮುದ್ರದಲ್ಲಿ ಮುಳುಗಿ ಹೋದವೋ ಎಂಬಂತೆ ಹನುಮಂತನನ್ನು ಅನುಕರಿಸಿ ಹೋಗುತ್ತಿದ್ದ ವೃಕ್ಷಗಳೆಲ್ಲವೂ ಸ್ವಲ್ಪ ಹೊತ್ತಿನಲ್ಲೇ ಲವಣ ಸಮುದ್ರದಲ್ಲಿ ಮುಳುಗಿ ಹೋದವು. ಮಾರುತಿಯು ತನ್ನನ್ನೇ ಅನುಸರಿಸಿ ಬರುತ್ತಿದ್ದ ವೃಕ್ಷಗಳ ಚಿಗುರುಗಳಿಂದಲೂ ಮೊಗ್ಗುಗಳ ಸಹಿತ ಪುಷ್ಪಗಳಿಂದಲೂ ಮುಚ್ಚಲ್ಪಟ್ಟು ರಾತ್ರಿ ವೇಳೆಯಲ್ಲಿ ಮಿಂಚು ಹುಳುಗಳಿಂದ ಆವರಿಸಲ್ಪಟ್ಟ ಪರ್ವತದಂತೆ ಬೆಳಗುತ್ತಿದ್ದನು. ಮಾರುತಿಯನ್ನೇ ಹಿಂಬಾಲಿಸಿ ಹೋಗುತ್ತಿದ್ದ ಮರಗಿಡಗಳು ತಮ್ಮಲ್ಲಿದ್ದ ಪುಷ್ಪಗಳನ್ನು ಮಾರ್ಗದುದ್ದಕ್ಕೂ ಸುರಿಸುತ್ತಾ ಸ್ವಲ್ಪ ದೂರದವರೆಗೆ ಹೋದ ಮೇಲೆ ಸಮುದ್ರದ ಸಲೀಲದಲ್ಲಿ ಬಿದ್ದು ಬಿಟ್ಟವು. ಅದು ಸಹೃದಯರನ್ನು ಸ್ವಲ್ಪ ದೂರ ಹಿಂಬಾಲಿಸಿದ ನಂತರ ಹಿಂದಿರುಗಿದಂತೆ ಗೋಚರಿಸುತ್ತಿತ್ತು. ಹನುಮಂತನ ಅತಿ ಹೆಚ್ಚಿನ ವೇಗದಿಂದ ಹುಟ್ಟಿದ ಚಂಡಮಾರುತದಿಂದ ಬೇರು ಸಹಿತ ಕಿತ್ತು ಬಂದು ಜೊತೆಯಲ್ಲೇ ಸಾಗುತ್ತಿದ್ದ ದೊಡ್ಡ ದೊಡ್ಡ ವೃಕ್ಷಗಳ ಪುಷ್ಪಗಳು ಸಾಗರದಲ್ಲಿ ಬಿದ್ದವು. ಈ ರೀತಿಯಾಗಿ ಅನೇಕ ವರ್ಣಗಳ ಹೂಗಳಿಂದ ತುಂಬಿ ಹೋದಂತಹ ಲವಣ ಸಮುದ್ರವು ತಾರಾಸಮೂಹಗಳಿಂದ ತುಂಬಿ ಹೋದ ಆಗಸದಂತೆ ಪ್ರಕಾಶಿಸಿತು. ಅನೇಕ ರೀತಿಯ ವರ್ಣಮಯವಾದ ಹಾಗೂ ಸುವಾಸನ ಭರಿತವಾದಂತಹ ಕುಸುಮಗಳಿಂದ ಮುಚ್ಚಿ ಹೋಗಿದ್ದ ಕೇಸರಿನಂದನನು ಈ ಸಮಯದಲ್ಲಿ ಆಕಾಶದಲ್ಲಿ ವಿದ್ಯುದ್ಗಣಗಳಿಂದ ಸುಶೋಭಿತವಾದ ಮೇಘದಂತೆ ಶೋಭಿಸುತ್ತಿದ್ದನು. ಕಪಿಶ್ರೇಷ್ಠನ ಅತ್ಯಂತ ಭಾರೀ ವೇಗದ ಕಾರಣದಿಂದ ಎಲ್ಲಾ ದಿಕ್ಕುಗಳಲ್ಲಿಯೂ ಚೆಲ್ಲಲ್ಪಟ್ಟ ಪುಷ್ಪಗಳಿಂದ ಮುಚ್ಚಿ ಹೋದ ಸಮುದ್ರದ ನೀರು ಆಗ ತಾನೇ ಹುಟ್ಟಿದ ಸುಂದರವಾದ ತಾರಾ ಸಮೂಹಗಳಿಂದ ಪ್ರಕಾಶಿಸುತ್ತಿರುವ ಅಂಬರ ಸದೃಶ್ಯವಾಗಿ ಗೋಚರಿಸುತ್ತಿತ್ತು. ಅಂಬರದತ್ತ ಪ್ರಸಾದಿತವಾದ ವಾನರಶ್ರೇಷ್ಠನ ಎರಡೂ ಬಾಹುಗಳು ಪರ್ವತದ ಅಗ್ರಭಾಗದಿಂದ ಹೊರಚಾಚಿರುವ 5 ಹೆಡೆಗಳ ಪನ್ನಗ ಆದಿಶೇಷಗಳಂತೆ ಕಾಣುತ್ತಿದ್ದವು. ಗರುಡನಂತೆ ಆಕಾಶ ಮಾರ್ಗದಲ್ಲಿ ಹಾರಿ ಹೋಗುತ್ತಿದ್ದ ವಾನರಶ್ರೇಷ್ಠನು ಅತ್ಯಂತ ಎತ್ತರವಾದ ಅಲೆಗಳಿಂದ ಭೋರ್ಗರೆಯುವ ಆ ಸಾಗರವನ್ನು ತನ್ನ ನೆರಳಿನ ಮೂಲಕ ಕುಡಿದು ಬಿಡುವೆನೋ ಎಂಬಂತೆ ತೋರುತ್ತಿತ್ತು. ಅಲ್ಲದೆ ಅವನು ಆಕಾಶವನ್ನೇ ನುಂಗಿ ಹಾಕಲು ಬಯಸುತ್ತಿರುವೆನೋ ಎಂಬಂತೆ ಕಾಣುತ್ತಿತ್ತು. ವಾಯು ಮಾರ್ಗವನ್ನು ಅನುಸರಣೆ ಮಾಡಿಕೊಂಡು ಹೋಗುತ್ತಿದ್ದ ವಾಯುಸುತನ ಎರಡೂ ನಯನಗಳು ಮಿಂಚಿನಂತೆ ಪ್ರಕಾಶಿಸುತ್ತಿದ್ದವು. ಅವು ಪರ್ವತ ಪ್ರದೇಶದಲ್ಲಿನ ಎರಡೂ ಕಾಡುಗಿಚ್ಚುಗಳಂತೆ ಪ್ರಜ್ವಲಿಸುತ್ತಿದ್ದವು. ಹನುಮಂತನ ವಿಶಾಲವಾಗಿದ್ದ ದುಂಡಗಿದ್ದ ಕಂದು ಹಳದಿ ವರ್ಣದ ಎರಡೂ ನಯನಗಳು ಆಗ ತಾನೇ ಉದಯಿಸಿದ ಸೂರ್ಯಚಂದ್ರರಂತೆ ಬೆಳಗುತ್ತಿದ್ದವು.
ಸಂಧ್ಯಾರಾಗದಿಂದ ಕೂಡಿದ ಸೂರ್ಯನ ಮಂಡಲವು ಕೆಂಪಾದ ಛಾಯೆಯಿಂದ ಪ್ರಕಾಶಿಸುತ್ತಿರುವ ತಾಮ್ರವರ್ಣದ ನಾಸಿಕದಿಂದ ಕೂಡಿದ ಮಾರುತಿಯ ಮುಖವು ರಕ್ತವರ್ಣದ ಛಾಯೆಯಿಂದ ಬೆಳಗುತ್ತಿತ್ತು. ಪವನನಂದನನು ತನ್ನ ಬಾಲವನ್ನು ಮೇಲಕ್ಕೆತ್ತಿಕೊಂಡು ಹೋಗುತ್ತಿರುವಾಗ ಆ ಬಾಲವು ಅಂಬರದಲ್ಲಿ ಇಂದ್ರನ ಎತ್ತಿ ಹಿಡಿದ ಧ್ವಜದಂತೆ ಶೋಭಿಸುತ್ತಿತ್ತು. ಒಮ್ಮೊಮ್ಮೆ ಹನುಮಂತನು ತನ್ನ ಬಾಲವನ್ನು ಚಕ್ರದಂತೆ ತನ್ನ ಸುತ್ತಲೂ ಸುತ್ತಿಕೊಳ್ಳುತ್ತಿದ್ದನು. ಮಾರುತಿಗೆ ಬಿಳಿ ವರ್ಣದ ಕೋರೆ ದಾಡೆಗಳಿದ್ದವು. ಇದರಿಂದ ಮಹಾಪ್ರಾಜ್ಞನಾದ ಹನುಮಂತನು ಪರಿವೇಶವನ್ನು ಹೊಂದಿರುವ, ಅಂದರೆ ತನ್ನ ಸುತ್ತಲೂ ಪ್ರಭಾವ ಮಂಡಲವನ್ನುಳ್ಳ ಭಾಸ್ಕರನಂತೆ ಗೋಚರಿಸುತ್ತಿದ್ದನು. ಸಾಗರವನ್ನು ಲಂಘಿಸುತ್ತಿದ್ದ ಕಪಿಶ್ರೇಷ್ಠನಾದ ಮಾರುತಿಯ ಕಂಕುಳಗಳ ಸಂಧಿಯಿಂದ ನುಗ್ಗಿ ಹೊರಬರುತ್ತಿದ್ದ ವಾಯುವು ಮೇಘದಂತೆ ಗರ್ಜಿಸುತ್ತಿತ್ತು. ಕೆಳಗಡೆ ಬಿಟ್ಟಿದ್ದ ಬಾಲವನ್ನು ಹೊಂದಿದ್ದ ಹನುಮಂತನು ಗಗನದಲ್ಲಿ ಉತ್ತರ ದಿಕ್ಕಿನ ಎತ್ತರವಾದ ಸ್ಥಳದಿಂದ ಹೊರಟು ಬಾಲದಿಂದ ಕೂಡಿದ ಉಲ್ಕೆಯಂತೆ ದಕ್ಷಿಣ ದಿಕ್ಕಿನತ್ತ ಹಾರಿ ಹೋಗುತ್ತಿದ್ದನು. ಅಂದರೆ ಉಲ್ಕಾಪಾತವು ದೇಶಕ್ಕೆ ಅಶುಭ ಸೂಚಕ. ಹಾಗಾಗಿ ಮಾರುತಿಯು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತಿರುವುದು ಲಂಕೆಗೆ ಅನಿಷ್ಟ ಸೂಚಕವೆಂದರ್ಥ. ವಾನರ ಶ್ರೇಷ್ಠನಾದ ಹನುಮಂತನು ಮುಂದೆ ಮುಂದೆ ಹೋಗುತ್ತಿರುವ ಸೂರ್ಯನಿಗೆ ಸಮಾನನಾಗಿದ್ದನು. ಬಹು ಉದ್ದದಾದ ಹಾಗೂ ನೀಳವಾದ ಬಾಲವನ್ನು ಹೊಂದಿದ್ದನು. ಅಲ್ಲದೆ ಹನುಮಂತನು ಬಹು ದೀರ್ಘವಾಗಿ ಮತ್ತು ದೊಡ್ಡದಾಗಿ ಬೆಳೆದಿದ್ದರಿಂದ ಹಗ್ಗದಿಂದ ಬಿಗಿದು ಬಂಧಿಸಲ್ಪಟ್ಟ ಆನೆಯಂತೆ ಕಾಣುತ್ತಿದ್ದನು. ಕೇಸರಿ ನಂದನನು ಆಕಾಶ ಮಾರ್ಗವಾಗಿ ಪಯಣಿಸುತ್ತಿದ್ದನು. ಆಗ ಅವನ ಛಾಯೆ ಗಾಢವಾಗಿ ಪ್ರತಿಫಲವಾಗಿ ಒಂದು ಹಡಗಿನಂತೆ ಕಾಣುತ್ತಿತ್ತು. ವಾನರ ಶ್ರೇಷ್ಠನಾದ ಹನುಮಂತನು ಸಮುದ್ರದ ಯಾವ ಯಾವ ಭಾಗಗಳಿಂದ ಹಾರಿ ಹೋಗುತ್ತಿದ್ದನೋ ಆ ಭಾಗಗಳು ಅವನ ವೇಗದ ಕಾರಣ ಭಾರೀ ಭಾರೀ ಅಲೆಗಳು ಏಳುತ್ತಿದ್ದುದರಿಂದ ಸಮುದ್ರವು ಕ್ಷೋಭೆಗೊಳಗಾಗುತ್ತಿತ್ತು. ಕಪಿಶ್ರೇಷ್ಠನಾದ ಮಾರುತಿಯು ಮಹಾವೇಗಶಾಲಿಯಾಗಿದ್ದನು. ತನ್ನ ಪರ್ವತಕ್ಕೆ ಸಮಾನನಾದ ಶರೀರದಿಂದ ಹಾಗೂ ವಕ್ಷಸ್ಥಳದಿಂದಲೂ ಸಾಗರದ ಉತ್ತುಂಗದ ತರಂಗಗಳನ್ನು ಸೀಳಿಕೊಂಡು ಮುಂದಕ್ಕೆ ಅತಿ ವೇಗವಾಗಿ ಹಾರಿಕೊಂಡು ಹೋಗುತ್ತಿದ್ದನು. ಹನುಮಂತನು ಸಾಗುತ್ತಿದ್ದ ಮಹಾವೇಗದ ಕಾರಣದಿಂದಾಗಿ ವಾಯು ಹಾಗೂ ಮೇಘ ಎರಡೂ ಒಟ್ಟಾಗಿ ಸೇರಿ ಭಯಂಕರ ಗರ್ಜನೆಯನ್ನುಂಟು ಮಾಡಿದವು. ಆ ಭಯಂಕರವಾದ ಗರ್ಜನೆಯಿಂದ ಸಾಗರದಲ್ಲಿ ಮತ್ತಷ್ಟು ಹೆಚ್ಚಾಗಿ ಕಂಪನ ಉಂಟಾಯಿತು. ಲವಣ ಸಮುದ್ರದಲ್ಲಿದ್ದ ದೊಡ್ಡ ದೊಡ್ಡ ತರಂಗಗಳನ್ನು ಹನುಮಂತನು ತನ್ನ ಸಂಗಡವೇ ಸೆಳೆದುಕೊಂಡು ಹೋಗುತ್ತಿದ್ದುದರಿಂದ ಆಗ ಅವನು ಭೂಮಿ ಹಾಗೂ ಆಕಾಶವನ್ನು ವಿಭಾಗಿಸುವಂತೆ ಗೋಚರಿಸುತ್ತಿದ್ದನು. ಮಾರುತಿಯು ಮಹಾವೇಗವಾಗಿ ಹೋಗುವಾಗ ಮಹಾಸಾಗರದಲ್ಲಿ ಉತ್ಸಾಹದಿಂದ ಹೊರಹೊಮ್ಮಿ ಬರುತ್ತಿದ್ದ ಮೇರು ಮಂದರ ಪರ್ವತಗಳೋಪಾದಿಯಲ್ಲಿದ್ದ ಬಹು ದೊಡ್ಡದಾದ ಅಲೆಗಳನ್ನು ದಾಟಿಕೊಂಡು ಹೋಗುವಾಗ ಅವುಗಳನ್ನು ಎಣಿಸುತ್ತಾ ಮುಂದೆ ಮುಂದೆ ಸಾಗುತ್ತಿರುವನೇನೋ ಎಂಬಂತೆ ತೋರುತ್ತಿತ್ತು. ಕೇಸರಿ ನಂದನನ ವೇಗಕ್ಕೆ ಅತಿ ಎತ್ತರಕ್ಕೆ ಚಿಮ್ಮಿದ ಸಮುದ್ರದ ನೀರು ಅಂಬರದಲ್ಲಿದ್ದ ಮೋಡಗಳೊಂದಿಗೆ ಕೂಡಿಕೊಂಡು ಎಲ್ಲ ಕಡೆಗಳಲ್ಲಿಯೂ ಹರಡಿದ ಶರದೃತುವಿನ ಮೇಘದಂತೆ ಬಿಳಿಯ ಬಣ್ಣದಂತೆ ಕಾಣುತ್ತಿತ್ತು. ಸಮುದ್ರದ ನೀರು ಮೇಲಕ್ಕೆ ಚಿಮ್ಮುತ್ತಿದ್ದ ಕಾರಣ ಅದರಲ್ಲಿದ್ದ ತಿಮಿಂಗಲಗಳು, ಮೊಸಳೆಗಳು, ಮೀನುಗಳು ಹಾಗೂ ಆಮೆಗಳು, ಬಟ್ಟೆಯನ್ನು ತೆಗೆದು ಹಾಕಿದ ಮನುಷ್ಯನ ದೇಹವೆಲ್ಲವೂ ಸ್ಪಷ್ಟವಾಗಿ ಕಾಣುವಂತೆ ಅತಿ ನಿಖರವಾಗಿ ಗೋಚರಿಸುತ್ತಿತ್ತು. ಸಾಗರದಲ್ಲಿ ವಾಸವಾಗಿದ್ದ ಭುಜಂಗಗಳು ಗಗನ ಮಾರ್ಗದಲ್ಲಿ ಹಾರಿಕೊಂಡು ಹೋಗುತ್ತಿದ್ದ ಮಾರುತಿಯನ್ನು ನೋಡಿ ತಮ್ಮ ವೈರಿಯಾದ ಗರುಡನೇ ಹಾರಿ ಹೋಗುತ್ತಿರುವನೋ ಎಂಬುದಾಗಿ ತಿಳಿದು ಗಾಬರಿಗೊಂಡವು. ಮಾರುತಿಯು ಸಾಯಂಕಾಲದ ಹೊತ್ತಿನಲ್ಲಿ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನತ್ತ ಪಯಣಿಸುತ್ತಿದ್ದನು. ಎಲ್ಲರಿಗೂ ತಿಳಿದಿರುವಂತೆ ಬೆಳಿಗ್ಗೆ ಹಾಗೂ ಸಂಜೆಯ ವೇಳೆಯಲ್ಲಿ ಮನುಷ್ಯನ ನೆರಳು ಉದ್ದವಾಗಿ ಕಾಣುತ್ತದೆ. ಅಂತೆಯೇ ಕಪಿಶ್ರೇಷ್ಠನಾದ ಮಾರುತಿಯು ಅಷ್ಟು ವೇಗವಾಗಿ ಹಾರಿಕೊಂಡು ಹೋಗುತ್ತಿರುವಾಗ ಅವನ ನೆರಳು 10 ಯೋಜನದಷ್ಟು ವಿಸ್ತಾರವಾಗಿಯೂ 30 ಯೋಜನಗಳಷ್ಟು ಉದ್ದವಾಗಿಯೂ ಬಹು ಸುಂದರವಾಗಿ ಪ್ರಕಾಶಿಸುತ್ತಿತ್ತು. ಲವಣಾಂಬುದಿಯಲ್ಲಿ ಬಿದ್ದಿದ್ದ ಅವನ ಛಾಯೆ ವಾಯುಪುತ್ರನನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಿದ್ದ ಕಾರಣ ಅದು ಶ್ವೇತವರ್ಣದ ದಟ್ಟವಾದ ಮೋಡಗಳ ರೇಖೆಯಂತೆ ಬೆಳಗುತ್ತಿತ್ತು. ಮಹಾ ತೇಜಸ್ವಿಯೂ ಮಹಾಕಾಯನು ಮಹಾವಾನರನಾದ ಹನುಮಂತನು ನಿರಾಲಂಬನಾಗಿ ವಾಯು ಮಾರ್ಗದಲ್ಲಿ ರೆಕ್ಕೆಗಳನ್ನು ಹೊಂದಿರುವ ಪರ್ವತದೋಪಾದಿಯಲ್ಲಿ ಕಂಡುಬರುತ್ತಿದ್ದನು. ವಾನರ ಶ್ರೇಷ್ಠನೂ ಮಹಾಬಲವಂತನೂ ಆಗಿದ್ದ ಹನುಮಂತನು ಮಹಾವೇಗದಿಂದ ಪ್ರಯಾಣಿಸುತ್ತಿದ್ದ ಮಾರ್ಗದ ಸಮುದ್ರವು ಅವನಿಗೆ ಬಹು ವಿಸ್ತಾರವಾದ ದೋಣಿಯಾಗಿ ಮಾಡಲ್ಪಟ್ಟಂತೆ ಕಂಡುಬರುತ್ತಿತ್ತು. ಪಕ್ಷಿಗಳ ಗುಂಪುಗಳು ಹಾರಿ ಹೋಗುತ್ತಿದ್ದ ಗಗನ ಮಾರ್ಗದಲ್ಲಿ ಹನುಮಂತನು ಪಕ್ಷಿರಾಜನಾದ ಗರುಡನಂತೆ ಹಾರಿಕೊಂಡು ಹೋಗುತ್ತಿದ್ದನು. ಆಗ ಮಾರುತಿಯು ಮೇಘಗಳ ಸಮೂಹವನ್ನು ತನ್ನ ಸಂಗಡ ಆಕರ್ಷಿಸಿಕೊಂಡು ಹೋಗುವ ಮಾರುತನಂತೆ ಕಾಣುತ್ತಿದ್ದನು.
ಮಾರುತಿಯಿಂದ ಆ ರೀತಿಯಾಗಿ ಆಕರ್ಷಿತವಾಗಿ ಒಯ್ಯಲ್ಪಡುತ್ತಿದ್ದ ಮೇಘಗಳು ಶ್ವೇತ, ಎಣ್ಣೆಗೆಂಪು, ನಸುಹಳದಿ ಇತ್ಯಾದಿ ನಾನಾ ರೀತಿಯ ಬಣ್ಣಗಳಿಂದ ಪ್ರಕಾಶಿಸುತ್ತಿದ್ದವು. ಆಕಾಶದಲ್ಲಿದ್ದ ಮೇಘಗಳ ಗುಂಪುಗಳ ಒಳಗೆ ಹೋಗಿ ಪುನಃ ಪುನಃ ಹೊರಗೆ ಬರುತ್ತಿದ್ದ ವಾನರಶ್ರೇಷ್ಠನು ಮೇಘಗಳಿಂದ ಆವೃತ್ತನಾದ ಹಾಗೂ ಮೇಘಗಳಿಂದ ಹೊರಬಂದ ಚಂದ್ರನಂತೆ ಗೋಚರಿಸುತ್ತಿದ್ದನು. ಅತಿ ತ್ವರಿತವಾಗಿ ಹಾರಿಕೊಂಡು ಪಯಣಿಸುತ್ತಿದ್ದ ಹನುಮಂತನನ್ನು ನೋಡಿ ದೇವಗಂಧರ್ವ ದಾನವರು ಅವನ ಮೇಲೆ ಪುಷ್ಪವೃಷ್ಟಿಗೈದರು. ಶ್ರೀರಾಮನಿಗಾಗಿ ಸೀತಾನ್ವೇಷಣೆಯ ಕಾರ್ಯವು ಸಫಲವಾಗಲು ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ವಾನರೇಶ್ವರನಿಗೆ ಸೂರ್ಯನು ತಾಪವನ್ನುಂಟು ಮಾಡಲಿಲ್ಲ. ಅವನ ದಣಿವನ್ನು ಹೋಗಲಾಡಿಸಲು ವಾಯುವು ಸಹ ಮಂದ ಮಂದವಾಗಿ ಬೀಸುತ್ತಾ ಅವನನ್ನು ಸೇವಿಸುತ್ತಿದ್ದನು. ಇಲ್ಲಿ ತಂದೆಯಾದ ವಾಯುದೇವರನು ತನ್ನ ಪುತ್ರನನ್ನು ಪೂಜಿಸುವುದು ಎಂದರೆ ಎಷ್ಟು ಹೆಚ್ಚುಗಾರಿಕೆ! ಆದರೆ ರಾಮ ಕಾರ್ಯಾರ್ಥ ಸಿದ್ಧಿಗಾಗಿ ಹೊರಟ ಮಾರುತಿಯು ಸಕಲರಿಂದಲೂ ಪೂಜೆ ಸ್ವೀಕರಿಸಲು ಯೋಗ್ಯನು. ಅಲ್ಲದೆ ಶ್ರೀರಾಮನ ಕಾರ್ಯವು ತನಗೆ ಸಿಗದೆ ತನ್ನ ಪುತ್ರನಿಗೆ ದೊರಕಿತಲ್ಲ ಎಂದು ಸಂತೋಷದಿಂದ ಪೂಜಿಸಿದನು ಎಂಬುದು ಮತ್ತೊಂದು ಭಾವ. ಆಕಾಶ ಮಾರ್ಗವಾಗಿ ಪಯಣಿಸುತ್ತಿದ್ದ ಮಾರುತಿಯನ್ನು ಋಷಿಮುನಿಗಳು ಸ್ತುತಿಸಿದರು. ದೇವಗಂಧರ್ವರುಗಳು ಅವನನ್ನು ಪ್ರಶಂಸೆ ಮಾಡುತ್ತಾ ಅವನ ಗುಣಗಾನ ಮಾಡಿದರು. ಬೇರೆ ಯಾರಿಂದಲೂ ಮಾಡಲಾಗದಂಥ ಅತಿ ಕಷ್ಟಕರವಾದ ಕಾರ್ಯವನ್ನು ಮಾಡುತ್ತಿದ್ದರೂ ಸಹ ಅಡುಮಾತ್ರದಷ್ಟು ಆಯಾಸಗೊಳ್ಳದಿದ್ದ ಕಪಿಶ್ರೇಷ್ಠನನ್ನು ನೋಡಿದ ನಾಗಗಳು, ಯಕ್ಷರು, ರಾಕ್ಷಸರು, ಖಗಗಳು, ವಿದ್ವಾಂಸರು, ದೇವತೆಗಳು ನಾನಾ ರೀತಿಯಾಗಿ ಸ್ತುತಿಸಿದರು. ವಾನರ ಶ್ರೇಷ್ಠನಾದ ಹನುಮಂತನು ಈ ರೀತಿ ಸಾಗರದ ಮೇಲೆ ಹಾರಿ ಹೋಗುತ್ತಿರುವಾಗ ಅವನನ್ನು ನೋಡಿ ಸಮುದ್ರ ರಾಜನು ತನ್ನ ಜನ್ಮಕ್ಕೆ ಕಾರಣವಾದ ಇಕ್ಷ್ವಾಕು ಕುಲಕ್ಕೆ ಮನ್ನಣೆ ಕೊಡಲು ಯೋಚಿಸಿದನು. ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಹೊರಟಿರುವ ವಾನರೇಂದ್ರನಾದ ಮಾರುತಿಗೆ ಈಗ ನಾನು ಸಹಾಯವನ್ನು ಮಾಡದೆ ಹೋದರೆ ಭವಿಷ್ಯದಲ್ಲಿ ಎಲ್ಲರ ದೃಷ್ಟಿಯಲ್ಲಿ ಎಲ್ಲ ರೀತಿಯಿಂದಲೂ ನಿಂದನೆಗೊಳಗಾಗುವೆನು. ನಾನು ಇಕ್ಷ್ವಾಕು ವಂಶದ ಅರಸನಾದ ಸಗರನಿಂದ ಅಭಿವೃದ್ಧಿ ಹೊಂದಿರುವೆ. ಹನುಮಂತನು ಅದೇ ವಂಶದ ರಾಜನಾದ ಶ್ರೀರಾಮನಿಗೆ ಸಚಿವನಾಗಿದ್ದಾನೆ. ಆದ್ದರಿಂದ ಇವನಿಗೆ ಯಾವುದೇ ತೊಂದರೆಯಾಗಬಾರದು. ಈ ಕಪಿಶ್ರೇಷ್ಠನು ಸ್ವಲ್ಪ ಸಮಯದವರೆಗಾದರೂ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ನಾನು ವ್ಯವಸ್ಥೆ ಮಾಡಬೇಕು. ಅವನು ಇಲ್ಲಿ ಕೊಂಚ ಸುಧಾರಿಸಿಕೊಂಡು ನಂತರ ಶೇಷ ಉಳಿದ ಪ್ರಯಾಣವನ್ನು ಸುಖವಾಗಿ ಮುಂದುವರಿಸಬಹುದು. ಈ ರೀತಿಯಾಗಿ ಸಮುದ್ರ ರಾಜನು ಸಮಯಕ್ಕೆ ತಕ್ಕಂತೆ ನಿರ್ಧರಿಸಿ ತನ್ನಲ್ಲಿಯೇ ಅಡಗಿದ್ದ ಗಿರಿಶ್ರೇಷ್ಠನಾದ ಸುವರ್ಣ ಶಿಖರವುಳ್ಳ ಮೈನಾಕನಿಗೆ ಹೀಗೆ ಹೇಳಿದನು. ಪರ್ವತ ಶ್ರೇಷ್ಠನೇ, ಪಾತಾಳದಲ್ಲಿ ವಾಸಿಸುವ ರಾಕ್ಷಸರು ಮೇಲೆ ಬರುವುದನ್ನು ತಡೆಯುವುದಕ್ಕಾಗಿ ದೇವೇಂದ್ರನು ನಿನ್ನನ್ನು ಇಲ್ಲಿ ಅಗಳಿಯಂತೆ ಸ್ಥಾಪಿಸಿರುವನು. ಹಿಂದೆ ಬಲಿಚಕ್ರವರ್ತಿಯು ಇಂದ್ರನನ್ನು ಸೋಲಿಸಿ ತಾನೇ ಸ್ವರ್ಗಾಧಿಪತಿಯಾದನು. ಅದರಿಂದ ದೇವತೆಗಳು ತೊಂದರೆಗೊಳಗಾದರು. ಆಗ ಶ್ರೀ ವಿಷ್ಣುವು ವಾಮನಾವತಾರವನ್ನು ತಾಳಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿದನು. ಬಲಿಯೊಂದಿಗೆ ರಾಕ್ಷಸರೆಲ್ಲರೂ ಪಾತಾಳವನ್ನು ಸೇರಿದರು. ಅವರು ಪುನಃ ಮೇಲೆ ಬಾರದಂತೆ ಇಂದ್ರನು ಆ ಬಾಗಿಲಿಗೆ ಮೈನಾಕವನ್ನು ಅಡ್ಡವಾಗಿ ನಿಲ್ಲಿಸಿದನು. ಇದನ್ನೇ ಇಲ್ಲಿ ಸಂದರ್ಭೋಚಿತವಾಗಿ ಸಮುದ್ರ ರಾಜನು ಮೈನಾಕನಿಗೆ ಇಲ್ಲಿ ನೆನಪಿಸುತ್ತಿದ್ದಾನೆ. ಮಹಾಶೂರರು ಧೀರರು ಆದ ಆ ರಾಕ್ಷಸರು ಪುನಃ ಮೇಲಕ್ಕೆ ಬರಲು ಅಸಾಧ್ಯವಾಗುವಂತೆ ಭೇದಿಸಲಾಗದ ಪಾತಾಳದ ಈ ದ್ವಾರವನ್ನು ಆವರಿಸಿ ನೀನು ನಿಂತಿರುವೆ. ಮಹಾಶೂರರು ಧೀರರೂ ಆದ ರಾಕ್ಷಸರು ಪುನಃ ಮೇಲಕ್ಕೆ ಬರಲು ಅಸಾಧ್ಯವಾಗುವಂತೆ ಭೇದಿಸಲಾಗದ ಪಾತಾಳದ ಈ ದ್ವಾರವನ್ನು ಆವರಿಸಿ ನೀನು ನಿಂತಿರುವೆ. ಓ ಗಿರಿರಾಜನೇ, ನಿನಗೆ ಅಡ್ಡವಾಗಿಯೂ ಎತ್ತರವಾಗಿಯೂ ಬೆಳೆಯುವ ಶಕ್ತಿ ಇದೆ. ಹಾಗಾಗಿ ನಾನು ನಿನಗೆ ಮೇಲೆದ್ದು ನಿಲ್ಲುವಂತೆ ಪ್ರೋತ್ಸಾಹಿಸುತ್ತಿದ್ದೇನೆ. ಮೈನಾಕನೇ, ಮೇಲೆದ್ದು ನಿಲ್ಲು. ಅಲ್ಲಿ ನೋಡು, ವೀರನೂ ಅತ್ಯಂತ ಶೂರನೂ ಕಪಿಶ್ರೇಷ್ಠನೂ ಆದ ಮಾರುತಿಯು ಶ್ರೀರಾಮ ಕಾರ್ಯಾರ್ಥಿಯಾಗಿ ನಿನ್ನ ಮೇಲೆಯೇ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದಾನೆ. ಇಕ್ಷ್ವಾಕು ಕುಲಭೂಷಣನಾದ ಶ್ರೀರಾಮನ ಹಿಂಬಾಲಕನಾಗಿರುವ ಹನುಮಂತನಿಗೆ ಈಗ ಸಹಾಯ ಮಾಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ನನಗೆ ಇಕ್ಷ್ವಾಕು ವಂಶಸ್ಥರು ಪೂಜನೀಯರು. ನನ್ನಲ್ಲಿಯೇ ನೀನು ಇರುವುದರಿಂದ ನಿನಗೂ ಅವರು ಪರಮ ಪೂಜ್ಯರು. ನಾವು ಹನುಮಂತನಿಗೆ ವಿಶ್ರಾಂತಿ ಕೊಡುವ ಕಾರ್ಯವು ಸಮಯ ಮೀರುವುದರೊಳಗೆ ಸಫಲವಾಗುವಂತೆ ನಾವು ಅವನಿಗೆ ಕೂಡಲೇ ಯೋಗ್ಯವಾದ ಸಹಾಯವನ್ನು ಮಾಡಬೇಕು. ಏಕೆಂದರೆ ನಾವು ಮಾಡಬೇಕಾಗಿರುವ ಕರ್ತವ್ಯವನ್ನು ಯೋಗ್ಯ ಹಾಗೂ ತಕ್ಕ ಸಮಯದಲ್ಲಿ ಮಾಡದೇ ಹೋದರೆ ನಮ್ಮ ಹಿರಿಯರು ಕೋಪಗೊಳ್ಳುವರು. ಮೈನಾಕ, ನೀನು ಕೂಡಲೇ ನೀರಿನಿಂದ ಮೇಲಕ್ಕೆ ಎದ್ದು ನಿಲ್ಲು. ಈ ವಾನರಶ್ರೇಷ್ಠನು ನಮ್ಮ ಅತಿಥಿಯಾಗಿರುವನು.
ಪೂಜ್ಯ ಮಾನವನಾದ ಆಂಜನೇಯನು ನಿನ್ನ ಶಿಖರದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಹೊಂದಲಿ. ದೇವಗಂಧರ್ವದಿಂದ ಸೇವಿಸಲ್ಪಡುವವನೇ, ಸುವರ್ಣಮಯವಾದ ಮಹಾಶಿಖರದಿಂದ ಪ್ರಕಾಶಿಸುತ್ತಿರುವ ಮೈನಾಕನೇ, ಮಾರುತಿಯು ನಿನ್ನಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ನಂತರ ಮುಂದಕ್ಕೆ ಪ್ರಯಾಣ ಮಾಡಲಿ. ನೋಡು, ಮಹಾಬಲವಂತನಾದ ಹನುಮಂತನು ನಿನ್ನ ಸಮೀಪಕ್ಕೆ ಬರುತ್ತಿದ್ದಾನೆ. ಶ್ರೇಷ್ಠನಾದ ಶ್ರೀರಾಮನ ದಯಾಗುಣವನ್ನು, ಶ್ರೀರಾಮನಿಂದ ಅಗಲಿರುವ ಸೀತಾಮಾತೆಯ ದುಸ್ಥಿತಿಯನ್ನು, ಪ್ಲವಗೇಂದ್ರನಾದ ಹನುಮಂತನ ಕಾರ್ಯತತ್ಪರ್ಯವನ್ನು ಗಮನಿಸಿ ನೀನು ಈ ಕೂಡಲೇ ನೀರಿನಿಂದ ಎದ್ದು ನಿಲ್ಲು. ಸಮುದ್ರ ರಾಜನ ಈ ಮಾತುಗಳನ್ನು ಕೇಳಿದ ಕೂಡಲೇ ಮಹಾವೃಕ್ಷಗಳಿಂದಲೂ ಲತೆಗಳಿಂದಲೂ ಆವೃತ್ತನಾಗಿದ್ದ ಮೈನಾಕನು ತನ್ನ ಶೃಂಗವನ್ನು ಮೇಲಕ್ಕೆ ವಿಸ್ತರಿಸಿದನು. ಮೈನಾಕನು ಸಾಗರ ಜಲವನ್ನು ಭೇದಿಸಿಕೊಂಡು ಮೇಲಕ್ಕೆ ಬಂದು ಪ್ರಕಾಶಿಸುವಂತೆ ಬೆಳಗುತ್ತಿದ್ದನು. ಸಮುದ್ರ ರಾಜನಿಂದ ಪ್ರೇರೇಪಿಸಲ್ಪಟ್ಟ ಮಹಾತ್ಮನಾದ ಮೈನಾಕನು ಮುಹೂರ್ತ ಮಾತ್ರದಲ್ಲಿ ತನ್ನ ಶೃಂಗಗಳನ್ನು ಹೊರಕ್ಕೆ ಚಾಚಿದನು. ಆ ಮೈನಾಕ ಪರ್ವತದ ಶಿಖರಗಳು ಸುವರ್ಣ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದವು. ಅದರಲ್ಲಿ ಕಿನ್ನರರು ವಿಹಾರ ಮಾಡುತ್ತಿದ್ದರು. ಮೋಹೋರಗಗಳು ಹರಿಯುತ್ತಿದ್ದವು. ಉದಯಿಸಿದ ಆದಿತ್ಯನ ಕಾಂತಿಯನ್ನು ಹೊಂದಿದ್ದ ಆ ಪರ್ವತವು ಆಕಾಶದಲ್ಲಿ ಕನಕ ರೇಖೆಗಳನ್ನು ಎಳೆಯಲು ಹೊರಟಂತೆ ಅತ್ಯಂತ ಎತ್ತರವಾಗಿ ಶೋಭಾಯಮಾನವಾಗಿತ್ತು. ಸಮುದ್ರದ ನೀರಿನಿಂದ ಮೇಲಕ್ಕೆದ್ದು ನಿಂತ ಮೈನಾಕ ಪರ್ವತದ ಶೃಂಗಗಳು ಕಾಂಚನ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದವು. ಅಲ್ಲದೆ ಅವು ನೀಲವರ್ಣದ ಗಗನದಲ್ಲಿ ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯುತ್ತಿದ್ದವು. ಕಾಂಚನಮಯವಾದ ಶಿಖರಗಳಿಂದ ಕೂಡಿ ಸ್ವಯಂ ಪ್ರಭೆಯಿಂದ ಪ್ರಜ್ವಲಿತವಾಗಿ ಪ್ರಕಾಶಿಸುತ್ತಿದ್ದ ಅತ್ಯಂತ ಶ್ರೇಷ್ಠವಾದ ಮೈನಾಕ ಪರ್ವತವು 100 ಆದಿತ್ಯರಿಗೆ ಸಮಾನವಾಗಿತ್ತು. ಇದ್ದಕ್ಕಿದ್ದಂತೆ ಲವಣ ಸಾಗರದಿಂದ ಯಾವುದೇ ಕಾರಣವಿಲ್ಲದೆ ಮೇಲಕ್ಕೆದ್ದು ಎದುರುಗಡೆ ನಿಂತಿದ್ದ ಮೈನಾಗಿರಿಯ ಶೃಂಗಗಳನ್ನು ವೀಕ್ಷಿಸಿ ಮಾರುತಿಯು ಇದು ನನಗೆ ವಿಘ್ನವನ್ನುಂಟು ಮಾಡುತ್ತಿದೆ ಎಂದು ತಿಳಿದನು. ಅತ್ಯಂತ ವೇಗದಿಂದ ಹಾರುತ್ತಿದ್ದ ಮಹಾಕಪಿಶ್ರೇಷ್ಠನಾದ ಮಾರುತಿಯು ಅತಿ ಹೆಚ್ಚು ಎತ್ತರವಾಗಿದ್ದ ಮೈನಾಕಗಿರಿಯ ಶಿಖರವನ್ನು ಎದೆಯಿಂದಲೇ ಜೋರಾಗಿ ಹೊಡೆದು ಕೆಳಗುರುಳಿಸಿದನು. ವಾನರ ಶ್ರೇಷ್ಠನಿಂದ ಅನಾಯಾಸವಾಗಿ ಅಪ್ಪಳಿಸಲ್ಪಟ್ಟ ಪರ್ವತ ಶ್ರೇಷ್ಠನು ಅವನ ಮಹಾವೇಗ ಹಾಗೂ ಶಕ್ತಿಯನ್ನು ನೋಡಿ ಆಶ್ಚರ್ಯಭರಿತನಾಗಿ ಇವನ ಧೈರ್ಯ ಬಲವೆಷ್ಟೆಂದು ಸಂತೋಷಭರಿತನಾಗಿ ಆನಂದ ಸಾಗರದಲ್ಲಿ ಮುಳುಗಿ ಹೋದನು. ಆ ಮೈನಾಕ ಪರ್ವತವು ಮಾನವ ರೂಪವನ್ನು ಧರಿಸಿ ಶೃಂಗದ ಮೇಲೆ ನಿಂತು ಗಗನ ಮಾರ್ಗವಾಗಿ ಹೋಗುತ್ತಿದ್ದ ಮಾರುತಿಯನ್ನು ಪ್ರೀತಿಯಿಂದ ಆನಂದ ಮನಸ್ಕನಾಗಿ ನಮಸ್ಕರಿಸಿ ಹೀಗೆ ಹೇಳಿದನು: ವಾನರೋತ್ತಮನೇ, ನೀನು ಅತ್ಯಂತ ಶ್ರೇಷ್ಠಕರವಾದ ಕಾರ್ಯವನ್ನು ಮಾಡಲು ಹೊರಟಿರುವೆ. ನನ್ನ ಶಿಖರದ ಮೇಲೆ ಇಳಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನಂತರ ನಿನ್ನ ಪ್ರಯಾಣವನ್ನು ಮುಂದುವರಿಸು. ರಾಘವನ ವಂಶದಿಂದ ಜನಿಸಿದವರಿಂದಲೇ ಸಮುದ್ರರಾಜನು ಪರಿವರ್ತಿತಗೊಂಡಿದ್ದಾನೆ. ಆದ ಕಾರಣ ಸಮುದ್ರರಾಜನು ಶ್ರೀರಾಮನ ಕಾರ್ಯದಲ್ಲಿ ನಿರತನಾಗಿರುವ ನಿನ್ನನ್ನು ಗೌರವಿಸಲು ಬಯಸುತ್ತಿದ್ದಾನೆ. ಉಪಕಾರವನ್ನು ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ನಮ್ಮ ಸನಾತನ ಧರ್ಮವಾಗಿದೆ. ಆದುದರಿಂದ ರಘುವಂಶದವರು ತನಗೆ ಮಾಡಿರುವ ಉಪಕಾರಕ್ಕೆ ಈ ಪ್ರಕಾರವಾಗಿ ಪ್ರತ್ಯುಪಕಾರ ಮಾಡಲು ಸಾಗರ ರಾಜನು ಇಚ್ಛಿಸಿದ್ದಾನೆ. ಅವನ ಅತಿಥಿ ಸತ್ಕಾರವನ್ನು ಸ್ವೀಕರಿಸು. ನೀನು ಆ ಪುರಸ್ಕಾರಕ್ಕೆ ತಕ್ಕವನಾಗಿರುವೆ. ನಿನಗೋಸ್ಕರವಾಗಿಯೇ ಸಮುದ್ರ ರಾಜನು ಬಹುಮಾನವನ್ನು ಪ್ರಚೋದಿಸಿ ನನಗೆ ಹೀಗೆ ಹೇಳಿರುವನು: ಆಕಾಶ ಮಾರ್ಗದಲ್ಲಿ ಹಾರಿ ಬರುತ್ತಿರುವ ಕಪಿಶ್ರೇಷ್ಠನು ಶತಯೋಜನಗಳನ್ನಾದರೂ ಒಂದೇ ನೆಗೆತದಲ್ಲಿ ಜಿಗಿಯಬಲ್ಲನು. ಆದರೂ ಅವನು ನಿನ್ನ ಶೃಂಗದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿ ನಂತರ ಉಳಿದ ಭಾಗವನ್ನು ಕ್ರಮಿಸಲಿ. ಕಪಿಶ್ರೇಷ್ಠನೇ, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ನನ್ನ ಮೇಲೆ ಸ್ವಲ್ಪ ಸಮಯ ವಿಶ್ರಮಿಸಿಕೊಂಡು ನಿನ್ನ ಪ್ರಯಾಣವನ್ನು ಮುಂದುವರಿಸು. ಇಲ್ಲಿ ಸುಗಂಧ ಭರಿತವಾದ ಹಾಗೂ ಸ್ವಾದಿಷ್ಟವಾದ ಫಲಗಳು ಬಹು ಸಂಖ್ಯೆಯಲ್ಲಿವೆ. ಇವೆಲ್ಲವನ್ನು ಸ್ವಾದಿಸಿ ವಿಶ್ರಾಂತಿ ಹೊಂದಿ ನಂತರ ನೀನು ಮುಂದಕ್ಕೆ ಪಯಣಿಸಬಹುದು. ಕಪಿಶ್ರೇಷ್ಠನೇ, ನೀನು ಮಹಾಗುಣಗಳಲ್ಲಿ ಪರಿಗ್ರಹಿಸಿರುವೆ. ಆದ ಕಾರಣ 3 ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿರುವೆ. ಅದೂ ಅಲ್ಲದೆ ನೀನು ನಮಗೆ ಸಂಬಂಧಿಯೂ ಸಹ ಹೌದು. ಕಪಿಗಳೆಲ್ಲರೂ ಬಹಳ ವೇಗವಾಗಿ ಹಾರುವ ಸಾಮರ್ಥ್ಯವನ್ನು ಹೊಂದಿರುವವರು. ಅವರಲ್ಲಿ ನೀನು ಬಹಳ ಮುಖ್ಯನಾದವನು ಎಂದು ನಾನು ತಿಳಿದಿರುವೆನು. ತನ್ನ ಮನೆಗೆ ಆಗಮಿಸಿದ ಅತಿಥಿಯು ಸಾಮಾನ್ಯನಾಗಿದ್ದರೂ ಅವನನ್ನು ಧರ್ಮಜ್ಞನಾದವನು ಪೂಜೆಗೆ ಯೋಗ್ಯನು ಎಂದು ಭಾವಿಸುತ್ತಾನೆ. ಹಾಗಿರುವಾಗ ನಿನ್ನಂತಹ ಮಹಾತ್ಮನಾದ ಅತಿಥಿಯು ಆಗಮಿಸಿರುವಾಗ ಪೂಜಿಸುವ ವಿಷಯದಲ್ಲಿ ಯೋಚಿಸುವುದೇನಿದೆ? ಕಪಿವರ್ಯನೇ, ನೀನು ನೋಡಿದರೆ ದೇವವರಿಷ್ಠನಾದ ಮಹಾತ್ಮನಾದ ವಾಯುದೇವನ ಕುಮಾರನು, ವೇಗದಲ್ಲಿಯೂ ಸಹ ಅವನ ಸದೃಶನೇ ಆಗಿರುವೆ. ಧರ್ಮಜ್ಞನೇ, ನಿನ್ನನ್ನು ಪೂಜಿಸಿದರೆ ವಾಯುದೇವರನ್ನೇ ಪೂಜಿಸಿದಂತಾಗುತ್ತದೆ. ನಿನಗೆ ಸತ್ಕಾರ ಮಾಡಿದರೆ ಅದು ವಾಯುದೇವರಿಗೆ ಸಲ್ಲುತ್ತದೆ. ಆದುದರಿಂದ ನೀನು ನನಗೆ ಪೂಜಾರ್ಹನಾಗಿರುವೆ. ಇದರ ಕಾರಣವನ್ನು ಕೇಳು. ಪೂಜನೀಯನೇ, ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೆ ಪಕ್ಷಿಗಳಂತೆ ರೆಕ್ಕೆಗಳಿರುತ್ತಿದ್ದವು.
ಅವು ಗರುಡ ಪಕ್ಷಿಗಳಂತೆ ವಾಯು ಸಮಾನವಾಗಿ ಎಲ್ಲ ದಿಕ್ಕುಗಳಿಗೂ ಹಾರಿಕೊಂಡು ಹೋಗುತ್ತಿದ್ದವು. ಹಾಗೆ ಸ್ವೇಚ್ಛೆಯಿಂದ ಹಾರಿಕೊಂಡು ಹೋಗುವಾಗ ಯಾವಾಗಲಾದರೂ ಇವು ನಮ್ಮ ಮೇಲೆ ಬೀಳಬಹುದೆಂದು ಶಂಕೆಯಿಂದ ದೇವತೆಗಳು, ಋಷಿಗಳು ಹಾಗೂ ಎಲ್ಲ ಪ್ರಾಣಿಗಳು ಭಯಭೀತರಾದರು. ಪರ್ವತಗಳ ಈ ಹಾರಾಟವನ್ನು ನೋಡಿ ಸಹಸ್ರಾಕ್ಷನಾದ ಇಂದ್ರನು ಕೋಪಗೊಂಡು ಅವುಗಳ ರೆಕ್ಕೆಗಳನ್ನು ತನ್ನ ವಜ್ರಾಯುಧದಿಂದ ಅವುಗಳಿರುವಲ್ಲೇ ಸಹಸ್ರ ಸಂಖ್ಯೆಗಳಲ್ಲಿ ಛೇದಿಸಿದನು. ಕ್ರುದ್ಧನಾದ ದೇವೇಂದ್ರನು ವಜ್ರಾಯುಧವನ್ನು ತೆಗೆದುಕೊಂಡು ನನ್ನ ರೆಕ್ಕೆಗಳನ್ನು ಕತ್ತರಿಸಲು ನನ್ನ ಹತ್ತಿರ ಬಂದನು. ಆ ವೇಳೆಗೆ ಸರಿಯಾಗಿ ನಿನ್ನ ತಂದೆ ಮಹಾತ್ಮನಾದ ವಾಯುದೇವರು ನನ್ನನ್ನು ಹಾರಿಸಿಕೊಂಡು ಹೋಗಿ ಸಮುದ್ರದಲ್ಲಿರಿಸಿದರು. ಪ್ಲವಗೋತ್ತಮನೇ, ನಿನ್ನ ಪಿತನಾದ ವಾಯುದೇವರು ನನ್ನನ್ನು ಸಮುದ್ರದಲ್ಲಿಟ್ಟು ನನ್ನ ಹಾಗೂ ನನ್ನ ಸಮಗ್ರವಾದ ರೆಕ್ಕೆಗಳನ್ನು ರಕ್ಷಿಸಿದರು. ನಾನು ಅವರಿಂದಲೇ ರಕ್ಷಿಸಲ್ಪಟ್ಟು ಲವಣ ಸಮುದ್ರದಲ್ಲಿ ಸುರಕ್ಷಿತನಾಗಿದ್ದೇನೆ. ಕಪಿಮುಖ್ಯನಾದ ಮಾರುತಿಯೇ, ನನಗೆ ನಿನ್ನ ತಂದೆಯ ಉಪಕಾರ ರೂಪವಾದ ಮಹಾಗುಣ ಸಹಿತವಾದ ಈ ಸಂಬಂಧವಿದೆ. ಅದೇ ಕಾರಣದಿಂದಲೇ ನಿನ್ನನ್ನು ನಾನು ಸತ್ಕರಿಸುತ್ತಿದ್ದೇನೆ. ನಿನ್ನ ತಂದೆಯಂತೆಯೇ ನೀನೂ ನನಗೆ ಗೌರವಕ್ಕೆ ಪಾತ್ರನಾಗಿರುವೆ. ಮಹಾಕಪೀಶ್ವರನೇ, ಇಂತಹ ಒಳ್ಳೆಯ ಅವಕಾಶದಿಂದ ನೀನು ಪ್ರೀತಿಯ ಮನಸ್ಸಿನಿಂದ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಸಮುದ್ರವನ್ನು ಸಂತೋಷಗೊಳಿಸು. ಕಪಿಸತ್ತಮನೇ, ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಶ್ರಮವನ್ನು ಪರಿಹರಿಸಿಕೊ. ನಮ್ಮ ಪೂಜೆಯನ್ನು ಸ್ವೀಕರಿಸು. ನಿನ್ನ ದರ್ಶನದಿಂದ ನನಗಾಗಿರುವ ಪ್ರೀತಿಯನ್ನು ಸ್ವೀಕರಿಸು. ಈ ರೀತಿಯಾಗಿ ಮೈನಾಕನು ಬಹು ವಿನಮ್ರವಾಗಿ ನುಡಿಯಲು ಕಪಿಶ್ರೇಷ್ಠನಾದ ಹನುಮಂತನು ಬಹು ವಿನೀತವಾಗಿ ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಹೀಗೆ ಹೇಳಿದನು. ಮೈನಾಕನೇ, ನಿನ್ನ ಮಾತುಗಳಿಂದಲೇ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ನಿನ್ನ ಈ ಪ್ರೀತಿಭರಿತ ಮಾತುಗಳಿಂದಲೇ ನೀನು ಆತಿಥ್ಯವನ್ನು ಮಾಡಿದಂತಾಗಿದೆ. ಎಷ್ಟು ಬೇಡಿಕೊಂಡರೂ ನನ್ನ ಸತ್ಕಾರವನ್ನು ಸ್ವೀಕರಿಸಲಿಲ್ಲವೆಂದು ಬೇಸರಿಕೊಳ್ಳಬೇಡ. ಕಾರ್ಯದ ಕಾಲವು ನನ್ನನ್ನು ತ್ವರಿತಗೊಳಿಸುತ್ತಿದೆ. ಹಗಲು ವ್ಯತೀತವಾಗುತ್ತಿದೆ. ಪ್ರಯಾಣದ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಿಲ್ಲವೆಂದು ನನ್ನ ಮಿತ್ರರೆದುರಿಗೆ ಪ್ರತಿಜ್ಞೆ ಮಾಡಿರುವೆನು. ಬಲವಂತನಾದ ವಾನರ ಶ್ರೇಷ್ಠನಾದ ಮಾರುತಿಯು ಈ ರೀತಿಯಾಗಿ ಸಮಾಧಾನ ಹೇಳಿ ಅವನ ಆತಿಥ್ಯವನ್ನು ಸ್ವೀಕರಿಸಿ ಹಸನ್ಮುಖಿಯಾಗಿ ಆಕಾಶ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ಆಗ ಮೈನಾಕನು ಹಾಗೂ ಸಮುದ್ರ ರಾಜನು ಮಾರುತಿಯನ್ನು ಬಹು ಗೌರವದಿಂದ ವೀಕ್ಷಿಸುತ್ತಿದ್ದರು. ಭಕ್ತಿಪೂರ್ವಕವಾಗಿ ಪೂಜಿಸಿದರು. ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಅವನು ಹೊರಟ ಕಾರ್ಯವು ಸಿದ್ಧಿಸುವಂತೆ ಆಶೀರ್ವದಿಸಿದರು. ಬಳಿಕ ಹನುಮಂತನು ಪರ್ವತ ಹಾಗೂ ಸಮುದ್ರರಿಬ್ಬರಿಂದಲೂ ಬೀಳ್ಕೊಂಡು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ಬಹು ಎತ್ತರಕ್ಕೆ ನೆಗೆದು ವಾಯುಮಾರ್ಗವನ್ನು ಸೇರಿದನು. ನಂತರ ಅಂಬರದಲ್ಲಿ ತನ್ನ ಪಯಣವನ್ನು ಮುಂದುವರಿಸಿದನು. ಮುಂದೆ ಹೋಗುತ್ತಾ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಜಿಗಿದು ಮೈನಾಕ ಪರ್ವತವನ್ನೇ ಅವಲೋಕಿಸುತ್ತಾ ನಿರಾಲಂಬವಾಗಿ ಆಕಾಶದಲ್ಲಿ ಹಾರಿಕೊಂಡು ಪ್ರಯಾಣಿಸುತ್ತಿದ್ದನು. ಹನುಮಂತನ ಅತಿ ಶ್ರೇಷ್ಠವಾದ ಅದ್ವಿತೀಯವಾದ ಆ ಕಾರ್ಯವನ್ನು ನೋಡಿ ಸುರರು, ಮಹರ್ಷಿಗಳು ಹಾಗೂ ಸಿದ್ಧರು ಮಾರುತಿಯನ್ನು ಬಹಳವಾಗಿ ಪ್ರಶಂಸಿಸಿದರು. ಇಲ್ಲಿ ಮಾರುತಿಯ ಮೊದಲನೆಯ ಕಾರ್ಯ ಪರ್ವತದ ಶೃಂಗದಿಂದ ಆಕಾಶಕ್ಕೆ ಜಿಗಿದಿದ್ದು, ಎರಡನೆಯ ಕಾರ್ಯ ಮೈನಾಕನನ್ನು ಜಯಿಸಿ ಆಕಾಶದಲ್ಲೇ ನಿಂತು ಮೈನಾಕನನ್ನು ಸ್ಪರ್ಶಿಸಿ ಆ ಪರ್ವತದ ಮೇಲೆ ಇಳಿಯದೆ ಪುನಃ ತನ್ನ ವೇಗವನ್ನು ತೀವ್ರಗೊಳಿಸಿದ್ದು. ಇದು ಪಕ್ಷಿಗಳಿಗೂ ಅಸಾಧ್ಯವಾದ ಕಾರ್ಯ. ರೆಕ್ಕೆಗಳಿಲ್ಲದ ಹನುಮಂತನು ಮಾಡಿದ ಈ ಕಾರ್ಯ ಬಹು ಮಹತ್ತರವಾದದ್ದು. ಕಾಂಚನ ಶೃಂಗವುಳ್ಳ ಮೈನಾಕನು ಸಮುದ್ರದಿಂದ ಮೇಲಕ್ಕೆದ್ದು ಮಾರುತಿಯನ್ನು ಸತ್ಕರಿಸಲು ಆಮಂತ್ರಿಸಿದ್ದಕ್ಕಾಗಿ ಆ ಪ್ರದೇಶದಲ್ಲಿದ್ದ ದೇವತೆಗಳು ಹಾಗೂ ಸಹಸ್ರಾಕ್ಷನಾದ ಮಹೇಂದ್ರನು ಸಂತೋಷಭರಿತರಾದರು. ಶಚೀಪತಿಯು ಪರಿತೋಷಿತನಾಗಿ ಗದ್ಗದ ಧ್ವನಿಯ ಸಹಿತ ಸುವರ್ಣ ಶೃಂಗ ಉಳ್ಳ ಮೈನಾಕನಿಗೆ ಈ ರೀತಿಯಾಗಿ ಹೇಳಿದನು. ಹಿರಣ್ಯನಾಭನೇ, ಶೈಲೇಂದ್ರನೇ, ನಿನ್ನ ಈ ಕಾರ್ಯವನ್ನು ನೋಡಿ ಪರಮ ಸಂತೋಷಭರಿತನಾಗಿದ್ದೇನೆ. ನಿನಗೆ ಅಭಯವನ್ನು ಕರುಣಿಸಿರುವೆನು. ಇನ್ನು ಮುಂದೆ ನಿನಗೆ ನನ್ನಿಂದ ಯಾವುದೇ ಭಯವೂ ಇರುವುದಿಲ್ಲ. ನೀನು ಇಲ್ಲಿಯೇ ಸುಖವಾಗಿರು. ಭಯಪಡುವ ಸಂದರ್ಭವಿದ್ದಾಗಲೂ ನಿರ್ಭಯವಾಗಿ ಶತಯೋಜನಗಳನ್ನು ಹಾರಲು ಹೋಗುತ್ತಿರುವ ಭಯರಹಿತನಾದ ಮಹಾಬಲಶಾಲಿಯಾದ ಹನುಮಂತನಿಗೆ ನೀನು ಸಹಾಯ ಮಾಡಲು ಬಂದಿರುವೆ. ದಶರಥ ಪುತ್ರನಾದ ಶ್ರೀರಾಘವನ ಹಿತವನ್ನು ಬಯಸಿ ಮಾರುತಿಯು ಹೋಗುತ್ತಿದ್ದಾನೆ. ಅಂತಹ ಪವಿತ್ರಾತ್ಮನನ್ನು ಸತ್ಕರಿಸಲು ಮುಂದೆ ಬಂದದು ನನಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನುಂಟು ಮಾಡಿದೆ.
ದೇವೇಂದ್ರನು ತನ್ನ ಬಗ್ಗೆ ಪರಿತುಷ್ಟನಾದನೆಂದು ತಿಳಿದು ಮೈನಾಕನು ಪರಮ ಸಂತೋಷಗೊಂಡನು. ಮಹೇಂದ್ರನಿಂದ ಅಭಯವನ್ನು ಪಡೆದ ನಂತರ ಮೈನಾಕನು ಭಯರಹಿತನಾಗಿ ತಾನು ಹಿಂದಿದ್ದ ಸ್ಥಳದಲ್ಲಿಯೇ ಸ್ಥಿರನಾಗಿ ನಿಂತನು. ಇತ್ತ ಹನುಮಂತನು ಆ ಸಾಗರ ಪ್ರದೇಶವನ್ನು ಒಂದು ಮುಹೂರ್ತ ಅಂದರೆ ಒಂದೇ ಕ್ಷಣ ಕಾಲದಲ್ಲಿಯೇ ಉಲ್ಲಂಘಿಸಿ ಮುಂದಕ್ಕೆ ಹೊರಟನು. ನಂತರ ದೇವತೆಗಳು, ಗಂಧರ್ವರು, ಸಿದ್ಧರು ಹಾಗೂ ಮಹರ್ಷಿಗಳು ಸೂರ್ಯನಿಗೆ ಸಮಾನಳಾದ ನಾಗದೇವತೆಯಾದ ಸುರಸೆಯನ್ನು ಕಂಡು ಹೇಳಿದರು. ವಾಯುತನಯನೂ ಮಹಾ ತೇಜಸ್ವಿಯೂ ಆದ ಕಪಿಶ್ರೇಷ್ಠನಾದ ಹನುಮಂತನು ಸಾಗರದ ಮೇಲೆ ಹಾರಿಕೊಂಡು ಹೋಗುತ್ತಿದ್ದಾನೆ. ಅವನಿಗೆ ನೀನು ಒಂದು ಕ್ಷಣಕಾಲ ವಿಘ್ನವನ್ನುಂಟು ಮಾಡು. ಪರ್ವತೋಪವಾದ ಘನಘೋರ ರಕ್ಕಸಿಯ ರೂಪವನ್ನು ಧರಿಸಿ ಕೋರೆ ದಾಡೆಗಳಿಂದ ಭಯಂಕರವಾಗಿ ಕಾಣುವ ಕಂದು ಹಳದಿ ಬಣ್ಣದ ಕಣ್ಣುಗಳಿಂದ ಕೂಡಿದ ಆಕಾಶವನ್ನು ಮುಟ್ಟುವ ಮುಖವನ್ನು ಹೊಂದಿರುವ ನೀನು ಅವನ ಪ್ರಯಾಣಕ್ಕೆ ವಿಘ್ನವನ್ನುಂಟು ಮಾಡು. ಈ ವಾನರ ವೀರನ ಬಲಪರಾಕ್ರಮಗಳನ್ನು ತಿಳಿದುಕೊಳ್ಳಲು ಬಯಸಿದ್ದೇವೆ. ಇವನು ಉಪಾಯಗಳಿಂದ ನಿನ್ನನ್ನು ಜಯಿಸುವನೋ ಅಥವಾ ವಿಷಾದ ಪಡುವನೋ ನೋಡಬೇಕಿದೆ. ಈ ರೀತಿಯಾಗಿ ದೇವತೆಗಳಿಂದ ಸತ್ಕೃತಳಾದ ಸುರಸಿಯು ಅವರು ಹೇಳಿದಂತೆ ಸಮುದ್ರ ಮಧ್ಯದಲ್ಲಿ ಘೋರವಾದ ರಾಕ್ಷಸಿಯ ರೂಪವನ್ನು ಧರಿಸಿ ನಿಂತುಕೊಂಡಳು. ಸಕಲರಿಗೂ ಭಯವನ್ನುಂಟು ಮಾಡುವ ವಿಕೃತ ಮತ್ತು ವಿರೂಪಗೊಂಡ ಭಯಂಕರ ರಾಕ್ಷಸಿಯಾಗಿ ಸುರಸಾದೇವಿಯು ಆಕಾಶ ಮಾರ್ಗವಾಗಿ ಹಾರಿ ಹೋಗುತ್ತಿದ್ದ ಹನುಮಂತನ ದಾರಿಯನ್ನು ಅಡ್ಡಗಟ್ಟಿ ಹೀಗೆ ಹೇಳಿದಳು. ವಾನರ ಶ್ರೇಷ್ಠನೇ, ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ಕಳುಹಿಸಿದ್ದಾರೆ. ನಾನು ನಿನ್ನನ್ನು ಭಕ್ಷಿಸುವೆನು. ಈ ಕೂಡಲೇ ನನ್ನ ಬಾಯಿಯನ್ನು ಪ್ರವೇಶಿಸು. ಹಿಂದೆ ಬ್ರಹ್ಮನೇ ನನಗೆ ಈ ವರವನ್ನು ಕರುಣಿಸಿರುವನು. ಹೀಗೆ ಹೇಳಿ ತನ್ನ ಆಹಾರಕ್ಕಾಗಿ ಅವಸರ ಮಾಡುತ್ತಿದ್ದ ಸುರಸೆಯು ಬಾಯಿಯನ್ನು ಅಗಲವಾಗಿ ತೆಗೆದುಕೊಂಡು ಹನುಮಂತನ ಮುಂದೆ ನಿಂತುಕೊಂಡಳು. ಆಗ ಕಾಂತಿಯುಕ್ತವಾದ ವದನದಿಂದ ವಾನರ ಶ್ರೇಷ್ಠ ಮಾರುತಿಯು ಕೈ ಮುಗಿದುಕೊಂಡು ಆಕೆಗೆ ಹೀಗೆ ಹೇಳಿದನು. ಮಾತೆ, ದಶರಥ ರಾಜನ ಪುತ್ರನಾದ ಶ್ರೀರಾಮನು ತನ್ನ ಸಹೋದರನಾದ ಲಕ್ಷ್ಮಣ ಹಾಗೂ ಪತ್ನಿ ಸೀತಾಮಾತೆಯೊಂದಿಗೆ ದಂಡಕಾವನಕ್ಕೆ ಬಂದನು. ಶ್ರೀರಾಮನ ಪತ್ನಿಯಾದ ಯಶಸ್ವಿನಿ ಸೀತಾದೇವಿಯನ್ನು ಬದ್ಧವೈರಿಯಾದ ರಾವಣನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗಿದ್ದಾನೆ. ನಾನು ಶ್ರೀರಾಮನ ದೂತನಾಗಿ ಅವನ ಆಜ್ಞೆಯಂತೆ ವೈದೇಹಿಯ ಬಳಿಗೆ ಹೋಗುತ್ತಿದ್ದೇನೆ. ಧರ್ಮಿಷ್ಠನಾದ ಶ್ರೀರಾಮನ ಶಾಸನದಲ್ಲಿ ನೆಲೆಸಿರುವ ನೀನು ಈಗ ಅವನ ಕಾರ್ಯಕ್ಕೆ ಸಹಾಯವನ್ನು ಮಾಡಬೇಕು. ಬ್ರಹ್ಮನು ನಿನಗೆ ಕೊಟ್ಟಿರುವ ವರದಂತೆ ನಾನು ನಿನಗೆ ಆಹಾರವಾಗಬೇಕಾದರೆ ಮೈಥಿಲಿಯನ್ನು ನೋಡಿ ಆಕೆಯ ಕ್ಷೇಮ ಸಮಾಚಾರವನ್ನು ಶ್ರೀರಾಮನಿಗೆ ತಿಳಿಸಿ ನಾನು ನಿನಗೆ ಆಹಾರವಾಗುತ್ತೇನೆ. ಇದು ಖಂಡಿತ ಸತ್ಯ, ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಮಾರುತಿಯ ಈ ಮಾತನ್ನು ಕೇಳಿ ಕಾಮರೂಪಿಣಿಯಾದ ಸುರಸೆಯು ಮತ್ತೆ ಹೀಗೆ ಹೇಳಿದಳು. ಕಪಿವರೆಣ್ಯನೇ, ನನ್ನನ್ನು ಉಲ್ಲಂಘಿಸಿ ಯಾರೂ ಹೋಗಲು ಸಾಧ್ಯವಿಲ್ಲ. ಇಂತಹ ಅಮೂಲ್ಯವಾದ ವರವನ್ನು ನಾನು ಪಡೆದಿರುವೆನು. ಹೀಗೆ ಹೇಳುತ್ತಿದ್ದರೂ ತನ್ನ ಮಾತುಗಳನ್ನು ಲಕ್ಷಿಸದೆ ಮುಂದೆ ಪ್ರಯಾಣಿಸುತ್ತಿದ್ದ ಮಾರುತಿಯನ್ನು ನೋಡಿ ಅವನ ಶಕ್ತಿಯನ್ನು ಪರೀಕ್ಷಿಸಿ ತಿಳಿಯುವ ಹಂಬಲದಿಂದ ನಾಗಮಾತೆಯಾದ ಸುರಸೆಯು ಪುನಃ ಈ ರೀತಿ ಹೇಳಿದಳು. ವಾನರೋತ್ತಮನೇ, ನನ್ನ ವದನವನ್ನು ಪ್ರವೇಶಿಸಿಯೇ ನೀನು ಮುಂದಕ್ಕೆ ಪ್ರಯಾಣಿಸಬೇಕು. ನನಗೆ ಬ್ರಹ್ಮದೇವರು ಹಿಂದೆ ಈ ವರವನ್ನು ದಯಪಾಲಿಸಿರುವನು ಎಂದು ಹೇಳಿ ಸುರಸೆಯು ತ್ವರಿತವಾಗಿ ತನ್ನ ಬಾಯಿಯನ್ನು ಬಹಳ ದೊಡ್ಡದಾಗಿ ತೆರೆದುಕೊಂಡು ಹನುಮಂತನ ಎದುರಿಗೆ ನಿಂತುಕೊಂಡಳು. ಅದರಿಂದ ರೋಷಗೊಂಡ ಮಾರುತಿಯು ಹೀಗೆ ಹೇಳಿದನು. ಸುರಸೆಯೇ, ಹಾಗಿದ್ದರೆ ನನ್ನ ಭಾರವನ್ನು ಸಹಿಸಲು ಸಾಧ್ಯವಾಗುವಂತೆ ಹಾಗೂ ನನ್ನನ್ನು ನುಂಗಲು ಅನುಕೂಲವಾಗುವಂತೆ ನಿನ್ನ ಬಾಯಿಯನ್ನು ಅಗಲವಾಗಿ ತೆರೆದುಕೋ. ತಕ್ಷಣ ಸುರಸೆಯು ತನ್ನ ಬಾಯಿಯನ್ನು ವಿಶಾಲವಾಗಿ ತೆರೆದುಕೊಂಡಳು. ಇದರಿಂದ ಕ್ರುದ್ಧನಾದ ಹನುಮಂತನು 10 ಯೋಜನಗಳಷ್ಟು ವಿಸ್ತಾರವಾಗಿ ಬೆಳೆದನು. ಮೇಘ ಸಮಾನನಾದ ಮಾರುತಿಯು 10 ಯೋಜನಗಳಷ್ಟು ವಿಶಾಲವಾಗಿ ಬೆಳೆದಿರುವುದನ್ನು ಕಂಡು ಸುರಸೆಯು 20 ಯೋಜನಗಳಷ್ಟು ಅಗಲವಾಗಿ ಬಾಯಿ ತೆರೆದಳು. ತಕ್ಷಣ ಹನುಮಂತನು 30 ಯೋಜನಗಳಷ್ಟು ಎತ್ತರವಾಗಿ ನಿಂತನು. ಅದನ್ನು ಕಂಡ ಸುರಸೆಯು ತನ್ನ ವದನವನ್ನು 40 ಯೋಜನ ವಿಸ್ತಾರದಷ್ಟು ತೆರೆದಳು. ಆಗ ಮಹಾಶೂರನಾದ ಹನುಮಂತನು ತನ್ನ ದೇಹವನ್ನು 50 ಯೋಜನಗಳವರೆಗೆ ವಿಶಾಲವಾಗಿ ಬೆಳೆಸಿದನು. ಕ್ಷಣ ಮಾತ್ರದಲ್ಲಿ ಸುರಸೆಯು ತನ್ನ ಬಾಯಿಯನ್ನು 60 ಯೋಜನಗಳಷ್ಟು ವಿಸ್ತಾರಗೊಳಿಸಿದಳು. ಮತ್ತೆ ವೀರನಾದ ಹನುಮಂತನು ತನ್ನ ದೇಹವನ್ನು 70 ಯೋಜನಗಳವರೆಗೆ ವಿಸ್ತಾರಗೊಳಿಸಿದನು. ಕೂಡಲೇ ಸುರಸೆಯು ತನ್ನ ವದನವನ್ನು 80 ಯೋಜನಗಳಷ್ಟು ಅಗಲಗೊಳಿಸಿದಳು. ಕೂಡಲೇ ಬಲವೀರ ಮಾರುತಿಯ ಶರೀರವು 90 ಯೋಜನಗಳವರೆಗೆ ಎತ್ತರವಾಗಿ ಬೆಳೆಯಿತು. ತಕ್ಷಣ ಸುರಸೆಯ ದೇಹವು 100 ಯೋಜನಗಳವರೆಗೆ ವಿಶಾಲವಾಯಿತು. ದೀರ್ಘವಾದ ನಾಲಿಗೆಯಿಂದ ಕೂಡಿದ್ದ
ನರಕ ಸಮಾನವಾಗಿದ್ದ ಅತಿ ಭಯಂಕರವಾಗಿದ್ದ ಶತಯೋಜನ ವಿಶಾಲವಾಗಿದ್ದ ಸುರಸೆಯ ಮುಖವನ್ನು ನೋಡಿದ ಸಂಬುದ್ಧಿ ಮಾನವನಾದ ಕಪಿಶ್ರೇಷ್ಠನು ಮೇಘ ಸದೃಶ ಅಗಲವಾಗಿದ್ದ ತನ್ನ ದೇಹವನ್ನು ಉಂಗುಷ್ಟ ಮಾತ್ರದಷ್ಟು ಅಂದರೆ ಹೆಬ್ಬರಳಷ್ಟು ಚಿಕ್ಕದಾಗಿಸಿದನು. ಮಹಾಬಲವಂತನಾದ ಹನುಮಂತನು ಒಂದು ಮುಹೂರ್ತ ಮಾತ್ರದಲ್ಲಿ ಅಂದರೆ ಒಂದು ಕ್ಷಣ ಮಾತ್ರದಲ್ಲಿ ಸುರಸೆಯ ಬಾಯಿಯೊಳಗೆ ಪ್ರವೇಶಿಸಿ ಮರುಕ್ಷಣವೇ ಹೊರಗಡೆ ಬಂದು ಅಂತರಿಕ್ಷದಲ್ಲಿ ನಿಂತು ಆಕೆಗೆ ಹೇಳಿದನು, ದ್ರಾಕ್ಷಾಯಿಣಿ, ನಿನಗೆ ನನ್ನ ನಮಸ್ಕಾರ. ನಿನ್ನ ವಚನದಂತೆ ನಾನು ನಿನ್ನ ಮುಖವನ್ನು ಪ್ರವೇಶಿಸದಂತಾಯಿತು. ಈಗ ನಾನು ವೈದೇಹಿ ಇರುವ ಸ್ಥಳಕ್ಕೆ ಹೋಗುತ್ತೇನೆ. ನಾನು ಈ ರೀತಿ ಮಾಡಿದ್ದರಿಂದ ಬ್ರಹ್ಮನ ವರವು ನೆರವೇರಿ ಸತ್ಯವಾಯಿತು. ಸುರಸೆಯ ವದನದಿಂದ ಮುಕ್ತನಾಗಿ ಗಗನದಲ್ಲಿ ತೇಜೋಮಯವಾಗಿ ನಿಂತಿದ್ದ ಮಾರುತಿಯು ರಾಹುವಿನ ಮುಖದಿಂದ ಹೊರಬಂದ ಚಂದ್ರನಂತೆ ಬೆಳಗುತ್ತಿದ್ದನು. ಅವನನ್ನು ನೋಡಿ ಸುರಸೆಯು ತನ್ನ ನಿಜರೂಪವನ್ನು ಧರಿಸಿ ಹನುಮಂತನಿಗೆ ಹೀಗೆ ಹೇಳಿದಳು, ಸೌಮ್ಯವಾದ ಕಪಿಶ್ರೇಷ್ಠನೇ, ನಿನ್ನ ಕಾರ್ಯಸಿದ್ಧಿಗಾಗಿ ಮುಂದೆ ಸುಖವಾಗಿ ಪ್ರಯಾಣಿಸು. ಮಹಾತ್ಮನಾದ ಶ್ರೀರಾಮನೊಂದಿಗೆ ಸೀತಾಮಾತೆಯನ್ನು ಸೇರಿಸು. ಆಗ ಹನುಮಂತನ ಅತಿ ಶ್ರೇಷ್ಠವಾದ ಈ ತೃತೀಯ ಸಾಹಸಭರಿತ ಕಾರ್ಯವನ್ನು ನೋಡಿ ಎಲ್ಲ ಪ್ರಾಣಿಗಳು ಸಾಧು ಸಾಧು ಎಂದು ಹೇಳಿ ಶ್ಲಾಘಿಸಿದವು. ಅನಂತರ ಸಾಮಾನ್ಯರಿಂದ ದಾಟಲು ಅಶಕ್ಯವಾದ ವರುಣಾಲಯವಾದ ಸಾಗರದ ಮೇಲ್ಭಾಗಕ್ಕೆ ಹಾರಿ ಆಕಾಶವನ್ನು ಸೇರಿದ ಗರುಡ ಸಮಾನನಾದ ಮಾರುತಿಯು ದಕ್ಷಿಣ ದಿಕ್ಕಿನತ್ತ ವೇಗವಾಗಿ ಪ್ರಯಾಣವನ್ನು ಮುಂದುವರಿಸಿದನು. ಮಾರುತಿಯು ಪ್ರಯಾಣ ಮಾಡುತ್ತಿದ್ದ ಆ ವಾಯು ಮಾರ್ಗವು ನೀರಿನ ಧಾರೆಗಳಿಂದ ಆವೃತ್ತವಾಗಿದ್ದು ಅನೇಕ ರೀತಿಯಾದ ಪಕ್ಷಿಗಳಿಂದ ಸೇವಿತವಾಗಿತ್ತು. ಗಾಯನ ನೃತ್ಯಗಳಿಗೆ ಗುರುಗಳಾದ ತುಂಬುರರು ಇತ್ಯಾದಿ ಗಂಧರ್ವರಿಂದ ವ್ಯಾಪ್ತಿಯಾಗಿತ್ತು. ಮಾರುತಿಯು ಪ್ರಯಾಣಿಸುತ್ತಿದ್ದ ವಾಯು ಮಾರ್ಗವನ್ನು ಪುಣ್ಯಾತ್ಮರಾದ ಮಹಾಭಾಗ್ಯವಂತರಾದ ಸ್ವರ್ಗವನ್ನು ಜಯಿಸಿದ್ದ ಮಹಾಪುರುಷರು ಅಲಂಕರಿಸಿದ್ದರು. ಅದು ದೇವತೆಗಳಿಗೆ ಅರ್ಪಿಸಿದ್ದ ಹವಿಸ್ಸನ್ನು ತೆಗೆದುಕೊಂಡು ಹೋಗುತ್ತಿರುವ ಹವ್ಯವಾಹನನಿಗೆ ಮಾರ್ಗವಾಗಿತ್ತು. ಗ್ರಹ, ನಕ್ಷತ್ರ, ಸೂರ್ಯಚಂದ್ರ, ತಾರಾಗಣಗಳಿಂದ ವಿಭೂಷಿತವಾಗಿತ್ತು. ಮಹರ್ಷಿಗಣಗಳಿಂದ ಗಂಧರ್ವ ನಾಗ ಯಕ್ಷರಿಂದ ಸಮಾಕುಲವಾಗಿತ್ತು. ಅದು ನಿರ್ಮಲವಾಗಿಯೂ ವಿಶಾಲವಾಗಿಯೂ ಲಕ್ಷಣವಾಗಿಯೂ ಇತ್ತು. ವಿಶ್ವಾಸವೆಂಬ ಗಂಧರ್ವರಾಜನು ಅದನ್ನು ಆಶ್ರಯಿಸಿ ದೇವರಾಜನ ಗಜಗಳಿಂದ ಆಕ್ರಮಿಸಲ್ಪಟ್ಟ ಆ ವಾಯು ಮಾರ್ಗವು ಚಂದ್ರ ಸೂರ್ಯರು ಕ್ರಮಿಸುವ ಪಥವಾಗಿತ್ತು. ಆ ವಾಯು ಮಾರ್ಗವು ಬ್ರಹ್ಮನಿಂದಲೇ ನಿರ್ಮಿತವಾಗಿದ್ದು ಶುಭ್ರವಾಗಿತ್ತು. ವಿದ್ಯಾಧರರಿಂದ ವ್ಯಾಪಿಸಲ್ಪಟ್ಟು ಅನೇಕ ವೀರರು ಸೇವಿಸುತ್ತಿದ್ದರು. ಅಂತಹ ಸುಂದರವಾದ ವಾಯು ಮಾರ್ಗದಲ್ಲಿ ಮಾರುತಿಯು ಗರುಡನಂತೆ ಹಾರುತ್ತಾ ಹೋಗುತ್ತಿದ್ದನು. ವಾಯುದೇವರಂತೆ ಹನುಮಂತನು ಕಪ್ಪಾಗಿಯೂ ಶ್ವೇತವರ್ಣದಂತೆಯೂ ಕೆಂಪಾಗಿಯೂ ಹಾಗೂ ಪೀತವರ್ಣವಾಗಿಯೂ ಇದ್ದ ಮೇಘಗಳ ಸಮುದಾಯಗಳನ್ನು ತನ್ನ ಜೊತೆ ಆಕರ್ಷಿಸಿಕೊಂಡು ಹೋಗುತ್ತಿದ್ದನು. ವಾನರ ಶ್ರೇಷ್ಠನಿಂದ ಸೆಳೆಯಲ್ಪಡುತ್ತಿದ್ದ ಆ ಮೇಘಗಳು ಅತಿ ಪ್ರಕಾಶಮಾನವಾಗಿ ಗೋಚರಿಸುತ್ತಿದ್ದವು. ಪುನಃ ಪುನಃ ಮೇಘಗಳಲ್ಲಿ ಮರೆಯಾಗಿ ಹೊರಬರುತ್ತಿದ್ದ ಮಾರುತಿಯು ಮಳೆಗಾಲದಲ್ಲಿ ಮೇಘಗಳಿರುವಲ್ಲಿ ಸಂಚರಿಸುವ ಚಂದ್ರನಂತೆ ಬೆಳಗುತ್ತಿದ್ದನು. ವಾಯುಪುತ್ರನಾದ ಮಾರುತಿಯು ರೆಕ್ಕೆಗಳನ್ನು ಹೊಂದಿರದ ಪರ್ವತ ರಾಜನಂತೆ ನಿರಾಲಂಬವಾಗಿ ಪ್ರಯಾಣಿಸುತ್ತಿರುವಾಗ ಎಲ್ಲ ಕಡೆಗೂ ಅವನೇ ಕಂಡುಬಂದನು. ಈ ರೀತಿಯಾಗಿ ದಕ್ಷಿಣ ದಿಕ್ಕಿನತ್ತ ಹಾರಿ ಹೋಗುತ್ತಿದ್ದ ಮಾರುತಿಯನ್ನು ಬೃಹದಾಕಾರವಾಗಿದ್ದ ಕಾಮರೂಪಿಣಿಯಾಗಿದ್ದ ಸಿಂಹಿಕೆ ಎಂಬ ರಾಕ್ಷಸಿಯು ನೋಡಿ ಮನಸಾ ಚಿಂತಿಸಿದಳು. ದೀರ್ಘಕಾಲದ ನಂತರ ನನಗೆ ಈ ದಿನ ಬಹಳ ಒಳ್ಳೆಯ ಆಹಾರವು ದೊರಕಿದೆ. ಬಹಳ ಸಮಯದ ನಂತರ ಇದೊಂದು ಮಹಾಪ್ರಾಣಿಯು ನನ್ನ ವಶವಾಗಲಿದೆ. ಹೀಗೆ ಯೋಚಿಸಿದ ಸಿಂಹಿಕೆಯು ಸಮುದ್ರದ ಮೇಲೆ ಬಿದ್ದಂತಹ ಛಾಯೆಯನ್ನು ಹಿಡಿದುಕೊಂಡಳು. ಇದರಿಂದ ತನ್ನ ನಡೆಯು ಕುಗ್ಗಿದ ಕಾರಣ ಮಾರುತಿಯು ಚಿಂತಿಸತೊಡಗಿದನು. ಎದುರಿಗೆ ಬಂದ ಬಿರುಗಾಳಿಯಿಂದ ಸಾಗರದಲ್ಲಿ ದೊಡ್ಡ ಹಡಗಿನ ವೇಗವು ಕುಗ್ಗುವಂತೆ ನನ್ನ ಪರಾಕ್ರಮವು ಕಡಿಮೆಯಾಗುತ್ತಿದೆಯಲ್ಲ. ಈ ರೀತಿಯಾಗಿ ಯೋಚಿಸುತ್ತಾ ತನ್ನನ್ನು ಹಿಂದಕ್ಕೆ ಎಳೆಯುತ್ತಿರುವ ಪ್ರಾಣಿ ಯಾವುದೆಂದು ಅರಿಯಲು ಅಕ್ಕಪಕ್ಕಗಳಲ್ಲಿ ಮೇಲೆ ಕೆಳಗೆ ಎಲ್ಲ ಕಡೆ ವೀಕ್ಷಿಸಿದನು. ಸಮುದ್ರದ ಕಡೆ ನೋಡಿದಾಗ ಅದರ ಮಧ್ಯದಿಂದ ಮೇಲೆ ಬಂದ ಒಂದು ಮಹತ್ತಾದ ಪ್ರಾಣಿಯನ್ನು ನೋಡಿದನು. ವಿಕೃತವಾದ ಮುಖವುಳ್ಳ ಆ ಪ್ರಾಣಿಯನ್ನು ನೋಡಿದ ವಾನರ ಶ್ರೇಷ್ಠನು ತನ್ನಲ್ಲಿಯೇ ಹೀಗೆ ಯೋಚಿಸಿದನು, ಸುಗ್ರೀವನು ದಕ್ಷಿಣ ದಿಕ್ಕಿನತ್ತ ಹೋಗುವ ವಾನರ ನಾಯಕರಿಗೆ ಆ ಪ್ರದೇಶವನ್ನು ಪರಿಚಯ ಮಾಡಿಕೊಡುವಾಗ ದಕ್ಷಿಣ ಸಮುದ್ರದ ಮಧ್ಯದಲ್ಲಿರುವ ಓರ್ವ ರಾಕ್ಷಸಿಯು ಛಾಯೆಯ ಮೂಲಕ ಪ್ರಾಣಿಗಳನ್ನು ತನ್ನತ್ತ ಆಕರ್ಷಿಸಿಕೊಂಡು ತನ್ನ ಆಹಾರವನ್ನಾಗಿ ಸೇವಿಸುವಳು. ಹಾಗಾಗಿ ಸುಗ್ರೀವನು ಹೇಳಿದ್ದ ಅದ್ಭುತವಾಗಿ ಕಾಣುವ ಮಹಾಶಕ್ತಿಯಿಂದ ಕೂಡಿದ ಛಾಯೆಯ ಮೂಲಕ ಪ್ರಾಣಿಗಳನ್ನು ಸೆಳೆದುಕೊಳ್ಳುವ ಮಹಾಪ್ರಾಣಿಯು ಇದೇ ಆಗಿರಬೇಕು. ಇದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲ.
ಮಹಾಬುದ್ಧಿವಂತನಾದ ಮಾರುತಿಯು ಅದನ್ನು ಸಿಂಹಿಕೆಯೇ ಎಂದು ಗುರುತಿಸಿದನು. ಆಗ ವಾನರ ವೀರನು ವರ್ಷಕಾಲದ ಮುಗಿಲಿನಂತೆ ತನ್ನ ಶರೀರವನ್ನು ವರ್ಧಿಸಿದನು. ಸಿಂಹಿಕೆಯು ಹಾಗೆ ಬೆಳೆಯುತ್ತಿದ್ದ ಮಹಾಕಪಿಯ ಶರೀರವನ್ನು ಕಂಡು ಆಕಾಶ ಪಾತಾಳದವರೆಗೂ ಹರಡುವಷ್ಟು ವಿಸ್ತಾರವಾಗಿ ತನ್ನ ಬಾಯಿಯನ್ನು ಹಿಗ್ಗಿಸಿದಳು ಹಾಗೂ ಮೇಘಗಳಂತೆ ಗರ್ಜಿಸುತ್ತಾ ಮಾರುತಿಯತ್ತ ವೇಗವಾಗಿ ಧಾವಿಸಿದಳು. ಆಗ ಮಹಾಮೇಧಾವಿಯಾದ ಮಹಾಕಪಿಯು ತನ್ನನ್ನು ನುಂಗಲು ವಿಸ್ತಾರವಾಗಿ ತೆರೆದುಕೊಂಡಿದ್ದ ಆಕೆಯ ವಿಶಾಲವಾದ ವದನವನ್ನು ಮತ್ತು ಅವಳ ವಿಶಾಲವಾದ ದೇಹದ ಗಾತ್ರವನ್ನು ವೀಕ್ಷಿಸಿದನು. ಮರ್ಮಸ್ಥಳಗಳನ್ನು ಸಂಕ್ಷಿಪ್ತಗೊಳಿಸಿ ವಜ್ರದೇಹಿಯೂ ಹಾಗೂ ಮಹಾಬಲಶಾಲಿಯೂ ಆದ ಮಾರುತಿಯು ತನ್ನ ದೇಹವನ್ನು ವಿಸ್ತಾರವಾಗಿ ತೆರೆದುಕೊಂಡಿದ್ದ ರಾಕ್ಷಸಿಯ ಬಾಯಿಯಲ್ಲಿ ತ್ವರಿತವಾಗಿ ಧುಮುಕಿದನು. ಹುಣ್ಣಿಮೆಯಂದು ಗ್ರಹಣದ ಸಮಯದಲ್ಲಿ ರಾಹುವಿನಿಂದ ನುಂಗಲ್ಪಡುತ್ತಿದ್ದ ಚಂದ್ರನಂತೆ ಸಿಂಹಿಕೆಯ ಬಾಯಿಯಲ್ಲಿ ಹೊಕ್ಕ ಹನುಮಂತನು ಸಿದ್ಧ ಚಾರಣಾದಿಯಾಗಿ ಎಲ್ಲರೂ ನೋಡುತ್ತಿದ್ದರು. ಮನೋವೇಗಕ್ಕೆ ಸಮನಾದ ವೇಗವನ್ನು ಹೊಂದಿದ್ದ ಮಾರುತಿಯು ಸಿಂಹಿಕೆಯ ಬಾಯಿಯೊಳಗೆ ಪ್ರವೇಶಿಸಿ ಅತ್ಯಂತ ಚೂಪಾದ ಉಗುರುಗಳಿಂದ ಆಕೆಯ ಮರ್ಮ ಸ್ಥಾನಗಳನ್ನು ಗಾಯಗೊಳಿಸಿ ಅವಳ ಎದೆಯನ್ನು ಸೀಳಿ ಅತ್ಯಂತ ವೇಗವಾಗಿ ಹೊರಕ್ಕೆ ಬಂದನು. ಈ ರೀತಿಯಾಗಿ ಕಪಿಶ್ರೇಷ್ಠನು ಜಿತೇಂದ್ರಿಯನೂ ಆದ ಹನುಮಂತನು ತನ್ನ ಸಮಯೋಚಿತ ಧೈರ್ಯ ಚಾತುರ್ಯಗಳಿಂದ ಸಿಂಹಿಕೆಯನ್ನು ಸಂಹರಿಸಿ ಮತ್ತೆ ವೃದ್ಧಿಸಿದನು. ಹನುಮಂತನು ಸಿಂಹಿಕೆಯ ಎದೆಯನ್ನು ಸೀಳಿಕೊಂಡು ಹೊರಕ್ಕೆ ಬಂದ ನಂತರ ಆಕೆಯು ಜೋರಾಗಿ ಸಂಕಟದಿಂದ ಕೂಗುತ್ತಾ ಸಮುದ್ರದ ನೀರಿನಲ್ಲಿ ಬಿದ್ದಳು. ಆಕೆಯನ್ನು ಸಂಹರಿಸಲೆಂದೇ ಬ್ರಹ್ಮನು ಮಾರುತಿಯನ್ನು ಸೃಷ್ಟಿಸಿದನು. ಅಷ್ಟು ಶೀಘ್ರವಾಗಿ ಹನುಮಂತನು ಸಿಂಹಿಕೆಯನ್ನು ಕೊಂದದ್ದನ್ನು ನೋಡಿ ಆಕಾಶದಲ್ಲಿ ಸಂಚಾರ ಮಾಡುತ್ತಿದ್ದ ಎಲ್ಲರೂ ಒಂದೇ ಧ್ವನಿಯಿಂದ ಮಾರುತಿಯನ್ನು ಶ್ಲಾಘಿಸಿದರು. ವಾನರ ಶ್ರೇಷ್ಠನೇ, ಸಿಂಹಿಕೆಯಂತಹ ಅಗಾಧ ಪ್ರಾಣಿಯನ್ನು ಸಂಹರಿಸಿ ಬಹು ದೊಡ್ಡ ಕಾರ್ಯವನ್ನೇ ಎಸಗಿರುವೆ. ಈಗ ನೀನು ಮಾಡಲು ಹೊರಟಿರುವ ಸೀತಾಮಾತೆಯನ್ನರಸುವ ಕಾರ್ಯವನ್ನು ಯಾವ ವಿಘ್ನಗಳಿಲ್ಲದೆ ಸಾಧಿಸು. ನಿನ್ನಲ್ಲಿರುವಂತಹ ಧೃತಿ, ದೂರದೃಷ್ಟಿ, ಬುದ್ಧಿಮತ್ತೆ ಹಾಗೂ ಕಾರ್ಯಕುಶಲತೆ ಈ 4 ಗುಣಗಳನ್ನು ಹೊಂದಿರುವವರು ತಮ್ಮ ಕಾರ್ಯ ಸಾಧನೆಯಲ್ಲಿ ಖಂಡಿತ ಸೋಲನ್ನು ಹೊಂದಲಾರರು. ಹೀಗೆ ತನ್ನ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದಿದ ಪೂಜನೀಯವಾದ ಮಾರುತಿಯು ಗಗನ ಸಂಚಾರಿಗಳಿಂದ ಮನ್ನಣೆಯನ್ನು ಪಡೆದನು. ಪುನಃ ಆಕಾಶಗಾಮಿಯಾಗಿ ಗರುಡನಂತೆ ಹಾರುತ್ತಾ ಸಮುದ್ರದ ದಕ್ಷಿಣ ತೀರದತ್ತ ಪ್ರಯಾಣಿಸಿದನು. ಶತಯೋಜನದಷ್ಟು ಹಾರಿದ ನಂತರ ದಡವು ಸಿಕ್ಕಿಬಿಟ್ಟಿತು ಎನ್ನುವಷ್ಟು ಹತ್ತಿರಕ್ಕೆ ಹೋದ ಮಾರುತಿಯು ಎಲ್ಲ ಕಡೆಗಳಿಂದಲೂ ಅಲ್ಲಿದ್ದ ವನರಾಜಿಯನ್ನು ದರ್ಶಿಸಿದನು. ಅನೇಕ ರೀತಿಯ ವೃಕ್ಷಗಳಿಂದ ಸಂಶೋಭಿತವಾಗಿದ್ದ ಲಂಕಾದ್ವೀಪವನ್ನು, ಮಲೆಯ ಪರ್ವತದ ತೋಟಗಳನ್ನು ವೀಕ್ಷಿಸಿದನು. ಸಾಗರವನ್ನು, ಸಾಗರದ ಹತ್ತಿರದ ಜೌಗು ಪ್ರದೇಶವನ್ನು, ಸಮುದ್ರದ ತೀರದಲ್ಲಿ ಬೆಳೆದಂತಹ ದೊಡ್ಡ ದೊಡ್ಡ ಮರಗಳನ್ನು, ಸಾಗರನ ಪತ್ನಿಯರಾದ ನದಿಗಳು ಸಮುದ್ರಕ್ಕೆ ಸೇರುವ ಪ್ರದೇಶಗಳನ್ನು ನೋಡಿದನು. ಆಕಾಶವನ್ನೇ ತಡೆಯುತ್ತಿರುವಂತೆ ಕಂಡು ಬರುತ್ತಿದ್ದ, ಅಲ್ಲದೆ ಮಹಾಮೇಘ ಸಮಾನವಾಗಿದ್ದ ತನ್ನ ಬಹು ಹಿರಿದಾದ ಶರೀರವನ್ನು ನೋಡಿಕೊಂಡನು. ಬುದ್ಧಿಶಾಲಿಯು ಇಂದ್ರಿಯಗಳನ್ನು ಜಯಿಸಿದ ಮಾರುತಿಯು ಹೀಗೆ ನಿರ್ಧರಿಸಿದನು: ಈ ನನ್ನ ಬೃಹತ್ ಗಾತ್ರದ ಶರೀರವನ್ನು, ಅಮಿತ ವೇಗವನ್ನು ನೋಡಿದಾಕ್ಷಣ ಇಲ್ಲಿರುವ ರಾಕ್ಷಸರು ಕುತೂಹಲ ಭರಿತರಾಗುತ್ತಾರೆ. ಹಾಗಾಗಿ ಈ ಶರೀರವನ್ನು ಧರಿಸಿ ಲಂಕಾನಗರಿಯನ್ನು ಪ್ರವೇಶಿಸುವುದು ಯೋಗ್ಯವಲ್ಲವೆಂದು ಯೋಚಿಸಿದ ಮಾರುತಿಯು ಜಿತೇಂದ್ರಿಯನಾದ ಯೋಗಿಯು ನಿರ್ಮೋಹಿಯಾಗಿ ತನ್ನ ಸ್ವಪ್ನ ರೂಪದಲ್ಲಿ ಸ್ಥಿರವಾಗುವಂತೆ ಪರ್ವತ ಸದೃಶ್ಯವಾಗಿದ್ದ ತನ್ನ ಶರೀರವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಪುನಃ ತನ್ನ ಸಹಜ ಶರೀರವನ್ನೇ ಧರಿಸಿದನು. ಬಲಿಚಕ್ರವರ್ತಿಯ ಐಶ್ವರ್ಯವನ್ನು ಜಯಿಸಲು ಹೋದ ಶ್ರೀಹರಿಯು ತ್ರಿವಿಕ್ರಮವಾಗಿ ಬೆಳೆದನು. ನಂತರ ಮೊದಲಿನಂತೆ ತನ್ನ ಸಹಜ ಸ್ಥಿತಿಗೆ ಮರಳಿ ವಾಮನನಾದನು. ಅಂತೆಯೇ ಮಾರುತಿಯು ತನ್ನ ಅಗಾಧ ಗಾತ್ರದ ಶರೀರವನ್ನು ಸಂಕ್ಷಿಪ್ತಗೊಳಿಸಿ ತನ್ನ ನಿಜ ಸ್ವರೂಪವನ್ನು ಹೊಂದಿದನು. ಮನೋಹರವಾದ ನಾನಾ ರೂಪಗಳನ್ನು ಧರಿಸಲು ಸಾಮರ್ಥ್ಯವನ್ನು ಹೊಂದಿದ್ದ ಹನುಮಂತನು ಇತರರಿಂದ ದಾಟಲು ಅಸಾಧ್ಯವಾದ ಸಾಗರದ ದಕ್ಷಿಣ ತೀರವನ್ನು ಸೇರಿದನು. ಬೃಹತ್ತಾದ ತನ್ನ ದೇಹವನ್ನು ನೋಡಿಕೊಂಡು ತಾನು ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಆಲೋಚಿಸಿ ವಿಶಾಲವಾದ ತನ್ನ ಆ ರೂಪವನ್ನು ತ್ಯಜಿಸಿ ಮೊದಲಿದ್ದ ತನ್ನ ಸಹಜ ರೂಪವನ್ನು ಹೊಂದಿದನು. ಮಹಾತ್ಮನಾದ ಮಾರುತಿಯು ವಿಸ್ತಾರವಾದ ಮೇಘ ಸಮಾನನಾಗಿದ್ದನು. ಅವನು ಫಲಪುಷ್ಪಗಳಿಂದಲೂ ಕೇದಗೆ, ತೆಂಗು ಇತ್ಯಾದಿ ವೃಕ್ಷಗಳಿಂದ ಸಮೃದ್ಧವಾಗಿದ್ದ ವಿಚಿತ್ರವಾದ ಶಿಖರವನ್ನುಳ್ಳ ಲಂಬವೆಂಬ ಪರ್ವತದ ಮುಖ್ಯ ಶಿಖರದಲ್ಲಿ ಇಳಿದನು. ಹನುಮಂತನು ಸಮುದ್ರ ತೀರವನ್ನು ಸೇರುತ್ತಲೇ ಪ್ರಸಿದ್ಧವಾದ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕೆಯನ್ನು ನೋಡಿದನು. ತನ್ನ ಮೊದಲಿನ ರೂಪವನ್ನು ಹೊಂದಲು ವರ್ತಮಾನದ ಬೃಹದಾಕಾರದ ರೂಪವನ್ನು ತ್ಯಜಿಸಿ ಆ ಗಿರಿಯ ಮೇಲೆ ಇಳಿದನು. ಅವನು ಅಲ್ಲಿ ಇಳಿದ ಕೂಡಲೇ ಮೃಗಗಳು, ಪಕ್ಷಿಗಳು ಭಯಭೀತಗೊಂಡವು. ದಾನವರು, ಸರ್ಪಗಳು ವ್ಯಾಪಿಸಿಕೊಂಡಿದ್ದ
ಹಾಗೂ ಭಾರೀ ಗಾತ್ರದ ಅಲೆಗಳಿಂದ ಕೂಡಿದ್ದ ಸಮುದ್ರವನ್ನು ಹನುಮಂತನು ತನ್ನ ಹೆಚ್ಚಿನ ಬಲದಿಂದ ದಾಟಿ ಮಹೋದಧಿಯ ತೀರದಲ್ಲಿಳಿದು ಇಂದ್ರನ ಅಮರಾವತಿ ಸದೃಶ್ಯವಾದ ಲಂಕಾನಗರಿಯನ್ನು ನೋಡಿದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ಆದಿಕಾವ್ಯೆ ಸುಂದರಕಾಂಡೆ ಪ್ರಥಮ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಮೊದಲನೆಯ ಸರ್ಗವು ಸಮಾಪ್ತವಾಯಿತು. ಜೈ ಶ್ರೀರಾಮ್.